Hi, hello friends. Welcome back to our channel. Dear teacher aspirants, today I'm going to discuss one of the most important literary terms, that is none other than fiction and non-fiction. In my last class, I discussed poetry, literary terms, and prose literary terms. Today I'm going to discuss fiction and non-fiction. Fiction is nothing but ಕಥನ ಸಾಹಿತ್ಯ, ನಾನ್ ಫಿಕ್ಷನ್ ಇಸ್ ನಥಿಂಗ್ ಬಟ್ ವಾಸ್ತವ ಸಾಹಿತ್ಯ. ಸ್ನೇಹಿತರೆ, ಈ ಫಿಕ್ಷನ್ ಮತ್ತು ನಾನ್ ಫಿಕ್ಷನ್ಗಳ ನಡುವೆ ಏನೆಲ್ಲ ವ್ಯತ್ಯಾಸ ಇದೆ, ನಾವು ಯಾಕೆ ಇದನ್ನೇ ಫಿಕ್ಷನ್ ಅನ್ನಬೇಕು, ಇದನ್ನೇ ಯಾಕೆ ನಾನ್ ಫಿಕ್ಷನ್ ಅನ್ನಬೇಕು ಅಂತ ಹೇಳಿ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಎಸ್, ದ ಫಸ್ಟ್ ಈಸ್ ಫಿಕ್ಷನ್. ಏನು ಫಿಕ್ಷನ್ ಅಂದರೆ ಏನು? ಕಥನ ಸಾಹಿತ್ಯ ಅಂತೇಳಿ. ಫಿಕ್ಷನ್ ಈಸ್ imaginative literature created from the writer's imagination. ನೋಡಿ, ಆ ಒಬ್ಬ ರೈಟರ್ಸು, ಆ ಲೇಖಕರ ಕಲ್ಪನೆ ಹೆಂಗಿರುತ್ತಲ್ಲ, ಆ ಒಂದು ಲೇಖಕರ ಕಲ್ಪನೆಯನ್ನು ವಿವರಿಸ್ತಕ್ಕಂತಹ ಒಂದು ಸಾಹಿತ್ಯವನ್ನು ಫಿಕ್ಷನ್ ಅಂತ ಹೇಳಿ ಕರಿತೀವಿ. ದೋ ಇಟ್ ಮೇ ಬಿ ಇನ್ಸ್ಪೈರ್ಡ್ ಬೈ ರಿಯಲ್ ಲೈಫ್. ನೋಡಿ, ಲೇಖಕರ ಕಲ್ಪನೆ, ಅನುಭವ ಅಥವಾ ವಾಸ್ತವ ಘಟನೆಗಳಿಂದ ಪ್ರೇರಣೆ ಪಡೆದು, ವಾಸ್ತವ ಘಟನೆಗಳನ್ನೇ ಚಿತ್ರಿಸಲ್ಲ, ಅದರಿಂದ ಪ್ರೇರಣೆ ಪಡೆದು ಸೃಷ್ಟಿಸಲಾದ ಕಲ್ಪಿತ ಸಾಹಿತ್ಯವನ್ನು ಫಿಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಾದರೆ ಈ ಒಂದು ಫಿಕ್ಷನ್ಗೆ ಸಂಬಂಧಪಟ್ಟಿರತಕ್ಕಂತಹ ವಸ್ತುಗಳು ಯಾವುವು ಅಥವಾ ಆ ಒಂದು ಸಾಹಿತ್ಯಗಳ್ಯಾವುವು ಅಂತ ಹೇಳಿದ್ರೆ, ನಾವೆಲ್ ಅಂತ ಹೇಳಿ ಕರಿತೀವಿ. ಶಾರ್ಟ್ ಸ್ಟೋರೀಸ್, ನಾವೆಲ್ ಅಂದರೆ ಕಾದಂಬರಿ, ಶಾರ್ಟ್ ಸ್ಟೋರಿ ಅಂದರೆ ಸಣ್ಣ ಕತೆ, ನಾವೆಲ್ಲ ಅಂತ ಹೇಳಿದ್ರೆ ಕಿರು ಕಾದಂಬರಿ, ಫೆಬೆಲ್ ನೀತಿಕತೆ, ಫೇರಿ ಟೇಲ್ ಕಾಲ್ಪನಿಕ ಕಥೆಗಳು. ಈ ಎಲ್ಲ ಒಂದು ಸಾಹಿತ್ಯ ಪ್ರಕಾರಗಳನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಫಿಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಾದರೆ ನಾನ್ ಫಿಕ್ಷನ್ನಲ್ಲಿ ಯಾವ ಬರ್ತವೆ? ನಾನ್ ಫಿಕ್ಷನ್ ಅಂದರೆ ಏನು? ನಾನ್ ಫಿಕ್ಷನ್ ಅಂದರೆ ವಾಸ್ತವ ಸಾಹಿತ್ಯ ಅಂತೇಳಿ. ಅಂದರೆ ನೋಡಿ, ಇಲ್ಲಿ ಏನಾಗುತ್ತೆ, ಹೆಸರೇ ಹೇಳ್ತಾ ಇದೆ, ನಾನ್ ಫಿಕ್ಷನ್ ಅಂದರೆ ವಾಸ್ತವ ಸಾಹಿತ್ಯ ಅಂತೇಳಿ. ನಾನ್ ಫಿಕ್ಷನ್ ಡೀಲ್ಸ್ ಪ್ರೈಮರಿಲಿ ವಿತ್ ರಿಯಲ್ ಪೀಪಲ್, ರಿಯಲ್ ಇವೆಂಟ್ಸ್, ಫ್ಯಾಕ್ಟ್ಸ್ ಆ್ಯಂಡ್ ಐಡಿಯಾಸ್. ಈ ನೈಜ ವ್ಯಕ್ತಿಗಳು, ಘಟನೆಗಳು, ಮಾಹಿತಿಗಳು ಮತ್ತು ವಿಚಾರಗಳನ್ನು ಆಧರಿಸಿದ ಸಾಹಿತ್ಯವನ್ನು ನಾವು ಏನಂತ ಕರಿತೀವಿ? ನಾನ್ ಫಿಕ್ಷನ್ ಅಂತ ಹೇಳಿ ಕರಿತೀವಿ. ನೋಡಿ, ನಾನ್ ಫಿಕ್ಷನ್ಗೆ ಎಕ್ಸಾಂಪಲ್ ಅಂದರೆ ಸಾಹಿತ್ಯದ ಪ್ರಕಾರಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಬಯೋಗ್ರಫಿ ಜೀವನ ಚರಿತ್ರೆ, ಆಟೋಬಯೋಗ್ರಫಿ ಆತ್ಮಚರಿತ್ರೆ, ಎಸ್ಸೆ ಪ್ರಬಂಧಗಳು, ಟ್ರಾವೆಲ್ ರೈಟಿಂಗ್ ಪ್ರವಾಸ ಬರಹ, ಮೆಮೊರ್ ಸ್ಮರಣಕಥನ, ಡೈರಿ ದಿನಚರಿ, ಜರ್ನಲಿಸಮ್ ಪತ್ರಿಕೋದ್ಯಮ. ಸ್ನೇಹಿತರೆ, ಇಷ್ಟು ಪ್ರಕಾರಗಳಲ್ಲಿ ಈ ಬಯೋಗ್ರಫಿ ಮತ್ತು ಆಟೋಬಯೋಗ್ರಫಿಗೆ ಒಂದು ವ್ಯತ್ಯಾಸ ಇದೆ, ಅದನ್ನು ತಿಳ್ಕೊಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಕೇಳಿದ್ರೆ ಅಲ್ವಾ. ಸೊ ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಮುಂದಕ್ಕೆ ಹೋಗೋಣ. ಬಯೋಗ್ರಫಿ ಅಂತ ಹೇಳಿದ್ರೆ ಒನ್ ಹೂ ರೈಟ್ ಅನದರ್ಸ್ ಅಂದರೆ ಅದರ್ಸ್ ಲೈಫ್ ಸ್ಟೋರಿ. ಒಬ್ಬ ವ್ಯಕ್ತಿ ಬೇರೆ ವ್ಯಕ್ತಿಯ ಲೈಫ್ ಸ್ಟೋರಿಗಳನ್ನು ಬರೆದ ಅಂತ ಹೇಳಿದ್ರೆ ಅದನ್ನು ನಾವು ಬಯೋಗ್ರಫಿ ಅಂತ ಕರಿತೀವಿ. ಒನ್ ಹೂ ರೈಟ್ಸ್ ಹಿಸ್ ಓನ್ ಲೈಫ್ ಅಂತ ಹೇಳಿದ್ರೆ ದಟ್ ಈಸ್ ಆಟೋಬಯೋಗ್ರಫಿ. ಒಬ್ಬ ವ್ಯಕ್ತಿ ತನ್ನ ಚರಿತ್ರೆಯನ್ನು ಅವನೇ ಬರ್ಕೊಂಡ ಅಂದರೆ ದಟ್ ಈಸ್ ಆಟೋಬಯೋಗ್ರಫಿ ಅಂತ ಕರಿತೀವಿ. ಆಟೋ ಅಂತ ಹೇಳಿದ್ರೆ ಸೆಲ್ಫ್ ಅಂತೇಳಿ, ಅಂದರೆ ಸ್ವಂತ ಅವನೇ ಬರೆಯೋದು. ಇದನ್ನು ಅವನ ಜೀವನ ಚರಿತ್ರೆಯನ್ನು ಬೇರೆಯವ್ರು ಬರೀತಕ್ಕಂಥದ್ದನ್ನು ನಾವು ಜೀವನ ಚರಿತ್ರೆ ಅಂಥೇಳಿ ಬಯೋಗ್ರಫಿ ಅಂಥೇಳಿ ಕರಿತೀವಿ. ಎಸ್ಸೆಗಳು ಮತ್ತು ಪ್ರವಾಸ ಬರಹಗಳು, ಸ್ಮರಣಕಥನಗಳು, ದಿನಚರಿ, ಪತ್ರಿಕೋದ್ಯಮ, ಇವುಗಳನ್ನು ನಾವೇನಂತ ಕರಿತೀವಿ? ನಾನ್ ಫಿಕ್ಷನ್ ಅಂತ ಹೇಳಿ ಕರಿತೀವಿ. ನಾನ್ ಫಿಕ್ಷನ್. ಇವಾಗ ನಿಮಗೆ ಒಂದು ಐಡಿಯಾ ಬಂತು, ಓ ಇದು ಫಿಕ್ಷನ್ನು, ಇದು ನಾನ್ ಫಿಕ್ಷನ್ನು ಅಂತ ಹೇಳಿ ಅಲ್ವಾ. ಎಸ್, ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ನೋಡಿ, ನಿಮಗೆ ಒಂದು ಕೀ ಪಾಯಿಂಟ್ಸ್ ಎಕ್ಸಾಮಿಗೋಸ್ಕರ, ಈ ಕೀ ಪಾಯಿಂಟ್ಸ್ಗಳನ್ನು ಬರ್ಕೋಬೇಕು ನೀವು. ಯಾಕೆ ಅಂತ ಹೇಳಿದ್ರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಫಿಕ್ಷನ್ ಈಸ್ ನಥಿಂಗ್ ಬಟ್ ಇಮ್ಯಾಜಿನೇಟಿವ್ ಆ್ಯಂಡ್ ಇನ್ವೆಂಟೆಡ್ ನೆರೇಟಿವ್ ಅಂಥೇಳಿ. ಅಂದರೆ ಇದು ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ, ಅಂದರೆ ಇಲ್ಲಿ ಕಾಲ್ಪನಿಕ ಇರುತ್ತೆ ಇಮ್ಯಾಜಿನೇಟಿವ್. ನಾನ್ ಫಿಕ್ಷನ್ ಅಂತ ಹೇಳಿದ್ರೆ ಫ್ಯಾಕ್ಚುಯಲ್, ನಿಜವಾದ ಘಟನೆಗಳು, ರಿಯಲ್ ಇನ್ಸಿಡೆಂಟ್. ಈಗ ಡೈರಿ ಬರಿತಾ ಇರ್ತೀರಿ ನೀವು, ನಿಮಗೆ ಗೊತ್ತಿದೆ ಡೈರಿಯಲ್ಲಿ ಬೇರೆಯವ್ರು ಬರೆಯೋಕ್ಕಾಗತ್ತಾ? ಬಯೋಗ್ರಫಿ ಬರಿತಾ ಇರ್ತೀರಿ, ಆಟೋಬಯೋಗ್ರಫಿ ಬರಿತಾ ಇರ್ತೀವಿ. ಮತ್ತು ಜರ್ನಲಿಸಮಲ್ಲಿ ಅದು
ಫ್ಯಾಕ್ಟನ್ನೇ ಬರಿಬೇಕು, ಫ್ಯಾಕ್ಟನ್ನೇ ಎಕ್ಸ್ಪ್ರೆಸ್ ಮಾಡಬೇಕು, ರಿಯಲ್ ಇನ್ಸಿಡೆಂಟನ್ನೇ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಸೊ ದಟ್ ದಿಸ್ ಈಸ್ ವಾಟ್ ವಿ ಕಾಲ್ ನಾನ್ ಫಿಕ್ಷನ್ ಅಂತ ಹೇಳಿ ಕರಿತೀವಿ. ಇದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟು ಆಥರ್ಸ್ ಪಾಯಿಂಟ್ ಆಫ್ ವ್ಯೂ, ಲೇಖಕರ ದೃಷ್ಟಿಕೋನ. ಸ್ನೇಹಿತರ ಪ್ರತಿ ಒಂದು ಪಾಯಿಂಟು ಕೂಡ ಇಂಪಾರ್ಟೆಂಟು. ಸೊ ಮೇಕ್ ಎ ಗುಡ್ ನೋಟ್. ಅರ್ಥ ಆಗ್ತಿದೆಯಾ? ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದ್ರೆ ಇದನ್ನು POV ಅಂತಲೂ ಕೂಡ ಶಾರ್ಟಾಗಿ ಕರಿತೀವಿ. ಇದು ಗೊತ್ತಿರುತ್ತೆ, ಯಾರೆಲ್ಲ ಜರ್ನಲಿಸಮ್ ಮಾಡಿರ್ತಾರೆ ಅವರಿಗೊಂದು ಇದಿರುತ್ತೆ, ಈ ಥರದ್ದೆಲ್ಲ ಗೊತ್ತಿರ್ತವೆ ಶಾರ್ಟ್ ಫಾರ್ಮ್ಸ್. POE ಅಂತ ಹೇಳಿದ್ರೆ ಮೀನ್ಸ್ ಪೊಸಿಷನ್ ಆರ್ ಪರ್ಸ್ಪೆಕ್ಟಿವ್ ಫ್ರಮ್ ವಿಚ್ ಎ ಸ್ಟೋರಿ ಆರ್ ಎ ಪೀಸ್ ಆಫ್ ರೈಟಿಂಗ್ ಈಸ್ ನೆರೇಟೆಡ್. ಅಂದರೆ ಕಥೆಯನ್ನು ಯಾವ ವ್ಯಕ್ತಿಯ ದೃಷ್ಟಿಯಿಂದ ಅಥವಾ ಯಾವ ರೀತಿಯ ನಿರೂಪಣಾ ಸ್ಥಾನದಿಂದ ಹೇಳಲಾಗಿದೆ ಎಂಬುದೇ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿ. ಈಗ ನೋಡಿ, ಒಬ್ಬ ವ್ಯಕ್ತಿ ಅವನೇ ತನ್ನ ಬಗ್ಗೆ ಹೇಳ್ತಾ ಇರ್ತಾನೆ. ದಟ್ ಈಸ್ ದ ಫಸ್ಟ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ. ಇಲ್ಲಿದೆ ನೋಡಿ, ಡಿಸ್ಕಷನ್ ಮಾಡೋಣ. ಒಂದು 4 ಐಟಮ್ಸ್ಗಳಿದ್ದಾವೆ, ಅವನು ಡಿಸ್ಕಷನ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ, ನಾವು ನೆರೇಟಿವ್ ಆ ಒಂದು ಲೆಸನನ್ನು ಅವನು ಅಥವಾ ಒಂದು ಪೊಯಮನ್ನು ಬರಿತಾ ಇರ್ತಾನೆ. ಅದರಲ್ಲಿ ಐ ಆಗಿರ್ಬೋದು, ಮೀ ಆಗಿರ್ಬೋದು, ಮೈ ಆಗಿರ್ಬೋದು, ವಿ ಆಗಿರ್ಬೋದು, ಅವರ್ ಅಂತ ಹೇಳಿ ಈ ವರ್ಡ್ಸ್ಗಳು ಬರ್ತವೆ. ಈ ವರ್ಡ್ಸ್ಗಳು ಬಂದಾಗ ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಈ ವರ್ಡ್ಸ್ಗಳು ನೋಡಿದರೆ ಗೊತ್ತಾಗುತ್ತೆ. ಯಾಕೆ? ದಟ್ ಈಸ್ ಫಸ್ಟ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅಂಥೇಳಿ. ಅಂದರೆ ಅಲ್ಲಿ ಗೊತ್ತಾಗಬೇಕು ನಮಗೆ, ಅದು ಫಸ್ಟ್ ಪರ್ಸನ್ ನೆರೇಟಿವ್ ಸ್ಟೋರಿ ಅಂಥೇಳಿ. ಅದು ಫಸ್ಟ್ ಪರ್ಸನ್ ನೆರೇಟಿವ್ ಸ್ಟೋರಿ ಅಂಥೇಳಿ ಗೊತ್ತಾಗಬೇಕು ನಮಗೆ. ಐ ಎಂಟರ್ಡ್ ದ ಓಲ್ಡ್ ಹೌಸ್ ಆ್ಯಂಡ್ ಫೆಲ್ಟ್ ಫ್ರೆಟೆಂಡೆಡ್. ಅಂದರೆ ನಾನು ಹಳೇ ಒಂದು ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ನನಗೆ ಹೆದರಿಕೆ ಆಯಿತು ಅಂಥೇಳಿ. ಅಂದರೆ ಕಥೆಯಲ್ಲಿರುವ ಒಬ್ಬ ಪಾತ್ರವೇ ಹೇಳುತ್ತದೆ. ಅಂದರೆ ಅರ್ಥ ಮಾಡ್ಕೋಬೇಕು, ಆ ಒಂದು ಕಥೆಯನ್ನು ಅಲ್ಲಿ ಆ ಪಾತ್ರನೇ ವಿವರಿಸ್ತಾ ಇರೋದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಫಸ್ಟ್ ಪರ್ಸನ್ ನೆರೇಟಿವ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಸೆಕೆಂಡ್ ಪರ್ಸನ್ ನೆರೇಟಿವ್ ಹೆಂಗಿರುತ್ತೆ ನೋಡಿ. ಸೆಕೆಂಡ್ ಪರ್ಸನ್ ನೆರೇಟಿವ್ ಆರ್ ಸೆಕೆಂಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿ ಕರಿತೀವಿ. ಯು ಆ್ಯಂಡ್ ಯುವರ್ಸ್ ಅಂತ ಈ ವರ್ಡ್ಸ್ಗಳು ಇರ್ತವೆ. ಈ ವರ್ಡ್ಸ್ಗಳನ್ನೇ ಯೂಸ್ ಮಾಡಬೇಕು ನಾವು. ದಿಸ್ ಈಸ್ ಮ್ಯಾಂಡಿಟರಿ. ಯು ಎಂಟರ್ಡ್ ದ ರೂಮ್ ಆ್ಯಂಡ್ ನೋಟಿಸ್ ಎ ಸ್ಟ್ರೇಂಜ್ ಸೌಂಡ್, ಲೆಸ್ ಕಾಮನ್ ಇನ್ ಟ್ರೆಡಿಷನಲ್ ಫಿಕ್ಷನ್. ಈ ಒಂದು ಟ್ರೆಡಿಷನಲ್ ಫಿಕ್ಷನಲ್ಲಿ, ಈ ಸಾಂಪ್ರದಾಯಿಕ ಫಿಕ್ಷನ್ಗಳಲ್ಲಿ ಇದು ಕಾಮನ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಓದುಗನನ್ನೇ ಕಥೆಯೊಳಗೆ ನೇರವಾಗಿ ಒಳಗೊಳ್ಳಿಸುವ ಅಥವಾ ಅವನನ್ನು ಅಲ್ಲಿ ಕಥೆಯೊಳಗೆ ಅವರನ್ನು ನಾವು ಎಕ್ಸ್ಪ್ರೆಸ್ ಮಾಡೋದನ್ನು, ನಾವು ನಿರೂಪಣೆ ಮಾಡೋದನ್ನು ನಾವೇನಂತ ಕರಿತೀವಿ? ಸೆಕೆಂಡ್ ಪರ್ಸನ್ ನೆರೇಟಿವ್ ಅಂಥೇಳಿ, ಸೆಕೆಂಡ್ ಪರ್ಸನ್ ನೆರೇಟಿವ್ ಟೆಕ್ನಿಕ್ ಅಂಥೇಳಿ ಕರಿತೀವಿ. ಸೊ ಸೆಕೆಂಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅಂಥೇಳಿ ಇದನ್ನು ಕರಿಬೋದು. ನೆಕ್ಸ್ಟು ಅದಾದಮೇಲೆ ಈ ಒಂದು ಥರ್ಡ್ ಪರ್ಸನ್ ಲಿಮಿಟೆಡ್ ಈ ಪದನ ಸ್ವಲ್ಪ ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಯಾಕೆಂದರೆ ನಾನು ನೆಕ್ಸ್ಟ್ ಎಕ್ಸ್ಪ್ರೆಸ್ ಮಾಡ್ತೀನಿ. ಹಿ, ಶಿ, ದೇ, ಬಟ್ ದ ನೆರೇಟರ್ ಮೇನ್ಲಿ ಫಾಲೋಸ್ ದ ಥಾಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆಫ್ ಒನ್ ಕ್ಯಾರೆಕ್ಟರ್. ನೋಡಿ, ಮೂರನೇ ವ್ಯಕ್ತಿಯ ನಿರೂಪಣೆ, ಆದರೆ ಒಬ್ಬ ಮುಖ್ಯ ಪಾತ್ರದ ಅನುಭವ ಮತ್ತು ಆಲೋಚನೆಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟು ಒಂದು ಕ್ಲೂ ಕೊಡ್ತೀನಿ, ಅಂದರೆ ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ. ಒನ್ ಕ್ಯಾರೆಕ್ಟರ್ಸ್ ಇನ್ನರ್ ಥಾಟ್ಸ್ ಆರ್ ಆಕ್ಸೆಸಬಲ್ ಅಂಥೇಳಿ ಅದನ್ನು ನಿಮಗೆ ಹೇಳ್ತೀನಿ. ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗುತ್ತೆ, ಸುಮ್ಮನೆ ಹೇಳಿದರೆ ಗೊತ್ತಾಗಲ್ಲ. ಇದು ನೋಡ್ಕೊಳ್ಳಿ, ಥರ್ಡ್ ಪರ್ಸನ್ ಲಿಮಿಟೆಡ್, ಥರ್ಡ್ ಪರ್ಸನ್ ಓಮ್ನಿಸೆಂಟ್. ಅರ್ಥ ಆಗ್ತಿದೆಯಾ? ಓಮ್ನಿಸೆಂಟ್. ದ ನೆರೇಟರ್ ನೋಸ್ ದ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆಫ್ ಮಲ್ಟಿಪಲ್ ಕ್ಯಾರೆಕ್ಟರ್. ನೋಡಿ, ಒಬ್ಬ ವ್ಯಕ್ತಿ, ಈಗ ನೆರೇಟರ್ ಏನು ಮಾಡ್ತಾನೆ ಗೊತ್ತಾ? ಅವನಿಗೆ ಫಾದರ್ ಕ್ಯಾರೆಕ್ಟರ್ ಗೊತ್ತು, ಸನ್ ಕ್ಯಾರೆಕ್ಟರ್ ಗೊತ್ತು, ಮದರ್ ಕ್ಯಾರೆಕ್ಟರ್ ಗೊತ್ತು, ಮತ್ತು ಅಲ್ಲಿ ಗ್ರ್ಯಾಂಡ್ ಪೇರೆಂಟ್ಸು ಇದು ಗೊತ್ತು, ಡಾಕ್ಟರ್ ಕ್ಯಾರೆಕ್ಟರ್ ಗೊತ್ತು. ಅಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳನ್ನು ಒಬ್ಬನೇ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬರೀತಾನಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಥರ್ಡ್ ಪರ್ಸನ್ ಆಮ್ನಿಸೆಂಟ್ ಅಂತ ಹೇಳಿ ಕರಿತೀವಿ. ಅಂದರೆ ಆ ಒಬ್ಬ ವ್ಯಕ್ತಿ, ಬರಿತರ ವ್ಯಕ್ತಿ, ಸರ್ವಜ್ಞ ನಿರೂಪಕನು ಎಲ್ಲ ಪಾತ್ರಗಳ ಆಲೋಚನೆ, ಭಾವನೆ ಮತ್ತು ಘಟನೆಗಳನ್ನು ತಿಳಿದಿರುತ್ತಾನೆ. ಇಲ್ಲಿ ಹಿಂಗಾಗುತ್ತೆ ಅವನ ಭಾವನೆ, ಇವನಿಗೆ ಇವಾಗ ಚಾಕ್ಲೇಟ್ ತಿನ್ನಂಗಾಗಿದೆ, ಇವನಿಗೆ ಇವಾಗ ಓದಬೇಕು ಅನ್ನಿಸ್ತಾ ಇದೆ, ಇವಾಗ ಇವನಿಗೆ ಬೈಕ್ ಹೊಡಿಬೇಕು ಅನ್ನಿಸ್ತಾ ಇದೆ, ಇವಾಗ ಇವನಿಗೆ
ಆ ಒಂದು ಭಾವನೆಗಳೆಲ್ಲ ಇವನಿಗೆ ಅರ್ಥ ಆಗ್ತವೆ. ಯಾರಿಗೆ? ಒನ್ ಹೂ ರೈಟ್ಸ್ ಆರ್ ಒನ್ ಹೂ ನೆರೇಟ್ ದ ಸ್ಟೋರಿ, ಆ ಒಬ್ಬ ವ್ಯಕ್ತಿಗೆ ಅರ್ಥ ಆಗೋದನ್ನು ನಾವು ಥರ್ಡ್ ಪರ್ಸನ್ ಒಮ್ನಿಸೆಂಟ್ ಅಂತ ಹೇಳಿ ಕರಿತೀವಿ. ಸ್ವಲ್ಪ ಕ್ಲಮ್ಸಿ ಆಗಿದೆ, ಡೋಂಟ್ ವರಿ, ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟು ಆಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ. ಇದೊಂದು ನೋಡ್ಕೊಳ್ಳಿ, ಆಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ. ನೋಡಿ, ದ ನೆರೇಟರ್ ರಿಪೋರ್ಟ್ಸ್ ಓನ್ಲಿ ಅಬ್ಸರ್ವಬಲ್ ಆಕ್ಷನ್ಸ್ ಆ್ಯಂಡ್ ಡೈಲಾಗ್ ವಿತೌಟ್ ಎಂಟರಿಂಗ್ ಕ್ಯಾರೆಕ್ಟರ್ಸ್ ಮೈಂಡ್ಸ್. ನೋಡಿ, ಪಾತ್ರಗಳ ಒಳಮನಸ್ಸನ್ನು ವಿವರಿಸದೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಪಾತ್ರಕ್ಕೆ ಇಂಥ ಒಂದು ಕ್ಯಾರೆಕ್ಟರ್ ಇದೆ ಅಂತೇಳಿ ವಿವರಿಸದೆ ಹೊರಗೆ ಕಾಣುವ ಕ್ರಿಯೆ ಮತ್ತು ಸಂಭಾಷಣೆಯನ್ನು ಮಾತ್ರ ದಾಖಲಿಸುತ್ತಾನೆ. ಅಂದರೆ ತುಂಬ ಬಳಲಿರ್ತಾರೆ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಕ್ಯಾರೆಕ್ಟರ್ನ ಬಳಲಿದ್ದಾನೆ ಅಂತ ಹೇಳಲ್ಲ ಅವರು. ಸುಮ್ಮನೆ ಅವನು ಈಗ ಟೀ ತಂದು ಕೊಡ್ತಾನೆ, ಅವನು ಇವಾಗ ತಟ್ಟೆ ತೆಗಿತಾನೆ, ಅವನು ಒಳಗಿರ್ತಕ್ಕಂಥ ಮನಸ್ಸನ್ನು ವಿವರಿಸಲ್ಲ ಇಲ್ಲಿ, ಜಸ್ಟ್ ಅವನು ಮಾಡೋ ಕೆಲಸಗಳನ್ನು ಮಾತ್ರ ವಿವರಿಸ್ತಾನಲ್ಲ, ದಟ್ ಈಸ್ ಆಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಅಥವಾ ಆಬ್ಜೆಕ್ಟಿವ್ ನೆರೇಷನ್ ಅಂತ ಹೇಳಿ ಕರಿತೀವಿ. ನಾನಾಗಲೇ ಹೇಳಿದ್ದೆ ನಿಮಗೆ, ಇವು ಮೂರು ಭಾಳ ಇಂಪಾರ್ಟೆಂಟು. ಏನು? ಫಸ್ಟ್ ಪರ್ಸನ್, ಆಮೇಲೆ ಥರ್ಡ್ ಪರ್ಸನ್ ಲಿಮಿಟೆಡ್, ದೆನ್ ಥರ್ಡ್ ಪರ್ಸನ್ ಓಮ್ನಿಸೆಂಟ್. ಒಂದು ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಐ ವಾಚ್ಡ್ ದ ಟ್ರೈನ್ ಡಿಸಪಿಯರ್ ಇನ್ ಟು ದಿ ಡಾರ್ಕ್ನೆಸ್. ನಾನು ಆ ಒಂದು ಟ್ರೈನನ್ನೇ ನೋಡ್ತಾ ಇದ್ದೆ, ಅದು ಆ ಒಂದು ಡಾರ್ಕ್ನೆಸ್ಸಲ್ಲಿ ಮಾಯ ಆಯಿತು ಅಂಥೇಳಿ. ಅಂದರೆ ಆ ಒಬ್ಬ ವ್ಯಕ್ತಿ ಫಸ್ಟ್ ಪರ್ಸನ್ನೇ ಇಲ್ಲಿ ನೆರೇಟ್ ಮಾಡೋದ್ರಿಂದ ಇದು ಗೊತ್ತಾಯ್ತು ನಿಮಗೆ. ಇಲ್ಲಿ ನೋಡಿ, ಥರ್ಡ್ ಪರ್ಸನ್, ರವಿ ವಂಡರ್ಡ್ ವೆದರ್ ಹಿಸ್ ಫಾದರ್ ವುಡ್ ಫಾರ್ಗಿವ್ ಹಿಮ್. ಅವರ ತಂದೆ ಅವನನ್ನು ಕ್ಷಮಿಸಿದ್ದಕ್ಕೆ ಅವನು ತುಂಬ ಖುಷಿಯಾದ ಅಂಥೇಳಿ. ಇಲ್ಲಿ ಓನ್ಲಿ ರವೀಸ್ ಥಾಟ್ಸ್ ಮಾತ್ರ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಲಿಮಿಟೆಡ್ ಆಗಿದೆ ಇದು, ಅರ್ಥ ಆಗ್ತಿದೆಯಾ? ಅದೇ ಥರ್ಡ್ ಪರ್ಸನ್ ಓಮ್ನಿಸೆಂಟ್ ಅಂದರೆ ನೋಡಿ, ರವಿ ವಾಸ್ ವರೀಡ್, ರವಿ ಬೇಜಾರಾಗಿದ್ದ, ವೈಲ್ ಹಿಸ್ ಫಾದರ್ ಸೀಕ್ರೆಟ್ಲಿ ಫೆಲ್ಟ್ ಡಿಸಪಾಯಿಂಟೆಡ್ ಆ್ಯಂಡ್ ಹಿಸ್ ಮದರ್ ಹೋಪ್ಡ್ ದೇ ವುಡ್ ರಿಕನ್ಸೀಲ್ ಅಂಥೇಳಿ. ನೋಡಿ, ಅವನ ರವಿ ಬಗ್ಗೆ ಗೊತ್ತಿತ್ತು, ಅವ್ರ ಫಾದರ್ ಬಗ್ಗೆ ಗೊತ್ತಿತ್ತು, ಅವ್ರ ಮದರ್ ಬಗ್ಗೆ ಗೊತ್ತಿತ್ತು. ಎಲ್ಲ ಕ್ಯಾರೆಕ್ಟರ್ಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಎಲ್ಲ ಕ್ಯಾರೆಕ್ಟರ್ಗಳ ಒಂದು ಒಳಹೊಕ್ಕು ಬರೀತಕ್ಕಂಥದ್ದನ್ನು ನಾವು ಥರ್ಡ್ ಪರ್ಸನ್ ಓಮ್ನಿಸೆಂಟ್ ಅಂತ ಹೇಳಿ ಕರಿತೀವಿ. ಸ್ನೇಹಿತರ, ಪ್ರತಿಯೊಂದು ಕೂಡ ನೆಕ್ಸ್ಟು ನಾನೀಗ MCQ ಡಿಸ್ಕಷನ್ ಮಾಡಬೇಕಾದ್ರೆ ನಿಮಗೆ ಬರ್ತವೆ, ಅವಾಗ ಗೊತ್ತಾಗಬೇಕು ನಿಮಗೆ ಇದೇ ಇದು ಅಂಥೇಳಿ. ಓಕೆ, ಇಷ್ಟೊತ್ತು ನಾವು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಾಯಿತು. ಇವಾಗ ಸೆಟ್ಟಿಂಗ್ಸ್ ಬಗ್ಗೆ ಮಾತಾಡೋಣ. ಯಾಕೆ ಅಂತ ಹೇಳಿದ್ರೆ ಈಗ ಸೆಟ್ಟಿಂಗ್ಸ್ ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಒಂದು ಪ್ಲೇ ನಡೀತಾ ಇರಬೇಕು, ಒಂದು ನಾಟಕ ನಡೀತಾ ಇರಬೇಕು ಅಂತ ಹೇಳಿದ್ರೆ ಅಲ್ಲೊಂದು ವಿಲೇಜ್ ಸೆಟ್ ಅಂತ ಇರುತ್ತೆ. ವಿಲೇಜ್ ಸೆಟ್ಟು ಅಥವಾ ಒಂದು ಟೌನ್ ಸೆಟ್ ಇರುತ್ತೆ. ಈ ಟೌನ್ ಸೆಟ್, ವಿಲೇಜ್ ಸೆಟ್ಗಳನ್ನು ನಾವು ಸೆಟಪ್ ಮಾಡ್ಕೋಬೇಕಲ್ವಾ. ಸೆಟ್ಟಿಂಗ್ ರೆಫರೆನ್ಸ್ ಟು ಟೈಮ್, ಪ್ಲೇಸ್, ಸೋಷಿಯಲ್ ಎನ್ವೈರ್ಮೆಂಟ್ ಇನ್ ವಿಚ್ ನೆರೇಟಿವ್ ಅಕರ್ಸ್. ನೆರೇಷನಲ್ಲಿ ಏನಾಗುತ್ತೆ ಇವೆಲ್ಲ ಗೊತ್ತಾಗ್ತವೆ. ಕತೆ ನಡೆಯುವ ಸ್ಥಳ, ಕಾಲ, ಸಾಮಾಜಿಕ ಪರಿಸರವನ್ನು ಸೆಟ್ಟಿಂಗ್ ಅಂತ ಕರೀತಾರೆ. ಏನನ್ನ ಸೆಟ್ಟಿಂಗ್ ಅಂತ ಕರೀತಾರೆ? ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಸೆಟ್ಟಿಂಗ್ ಈಸ್ ನಥಿಂಗ್ ಬಟ್ ಟೈಮ್, ಪ್ಲೇಸ್, ಸೋಷಿಯಲ್ ಎನ್ವೈರ್ಮೆಂಟ್. ಟೈಮ್ ಈಸ್ ನಥಿಂಗ್ ಬಟ್ ಟೈಮ್, ಪ್ಲೇಸ್ ಆ್ಯಂಡ್ ಸೋಷಿಯಲ್ ಎನ್ವಿರಾನ್ಮೆಂಟ್. ಅರ್ಥ ಆಗ್ತಿದೆಯಾ? ಸೋಷಿಯಲ್ ಎನ್ವಿರಾನ್ಮೆಂಟನ್ನು ನಾವೇನಂತ ಕರಿತೀವಿ? ಸೆಟ್ಟಿಂಗ್ಸ್ ಅಂತ ಹೇಳಿ ಕರಿತೀವಿ. ಗೊತ್ತಿರಬೇಕಿದ್ದು ನಿಮಗೆ. ನೋಡಿ, ಕಾಂಪೊನೆಂಟ್ ಏನಿರುತ್ತೆ, ಮೀನಿಂಗ್ ಏನು, ಕನ್ನಡ ಮೀನಿಂಗ್ ಏನು, ಪ್ಲೇಸು ವೇರು ಎಲ್ಲಿ, ಟೈಮ್ಗೆ ವೆನ್ನು ಯಾವಾಗ, ಸೋಷಿಯಲ್ ಎನ್ವಿರಾನ್ಮೆಂಟ್ ವಾಟ್ ಕೈಂಡ್ ಆಫ್ ಸೊಸೈಟಿ ಯಾವ ಸಾಮಾಜಿಕ ಪರಿಸರ, ಅಲ್ಲೊಂದು ಗಲಾಟೆ ನಡೀತಾ ಇರಬೇಕು ಆವಾಗ ಯಾವ ಥರ ಇರುತ್ತೆ, ಒಂದು ಫಾರೆಸ್ಟಲ್ಲಿ ಅದೊಂದು ಲವ್ ಸೀನ್ ಇರುತ್ತೆ ಅವಾಗ ಯಾವ ಥರ ಸೀನ್ ಬೇಕು. ಈ ಥರ ಅಕಾರ್ಡಿಂಗ್ ಟು ದ ಪ್ಲೇ, ಆ ಒಂದು ಪ್ಲೇಗೆ ತಕ್ಕಂತಹ ಒಂದು ಪರಿಸರವನ್ನು ಕ್ರಿಯೇಟ್ ಮಾಡ್ಕೋಬೇಕಲ್ಲಿ. ಓಕೆ, ಎಸ್. ನೆಕ್ಸ್ಟು, ದ ಸ್ಟೋರಿ ಟೇಕ್ಸ್ ಪ್ಲೇಸ್ ಇನ್ ಸ್ಮಾಲ್ ವಿಲೇಜ್ ಇನ್ ಕರ್ನಾಟಕ ಡ್ಯೂರಿಂಗ್ ದ ಮಾನ್ಸೂನ್ 1975. ಈ ಥರ ಇರಬೇಕು ಅಂತ ಹೇಳಿ ಎಕ್ಸಾಂಪಲ್ ಇದು. ನೆಕ್ಸ್ಟು ಅಟ್ಮಾಸ್ಫಿಯರ್ ಹೆಂಗಿರಬೇಕು, ಅದನ್ನು ಮೂಡ್ ಅಂತಲೂ ಕೂಡ ಕರಿತೀವಿ. ಮೂಡ್ ಅಂತೆ ಮನೋಭಾವ ಹೆಂಗಿರಬೇಕು. ಅಟ್ಮಾಸ್ಫಿಯರ್ ಅಂದರೆ ಏನು? ಅಟ್ಮಾಸ್ಫಿಯರ್ ಈಸ್ ದ ಎಮೋಷನಲ್ ಫೀಲಿಂಗ್ ಕ್ರಿಯೇಟೆಡ್ ಬೈ ಸರೌಂಡಿಂಗ್ಸ್ ಆ್ಯಂಡ್ ನೆರೇಷನ್. ನೋಡಿ, ಅಟ್ಮಾಸ್ಫಿಯರ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಒಂದು ಎಮೋಷ್ನಲ್ ಫೀಲಿಂಗ್ಸು ಕ್ರಿಯೇಟೆಡ್ ನಮ್ಮ ಸುತ್ತ ಹಿಂಗೆ ಸುತ್ತರಿತಾ ಇರೋದು ವಾತಾವರಣ
ಮೂಡ್ ಅಂದರೆ ಈಸ್ ದ ಫೀಲಿಂಗ್ ಪ್ರೊಡ್ಯೂಸ್ಡ್ ಇನ್ ದ ರೀಡರ್. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಭಿಕ್ಷುಕನ ಪಾತ್ರ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅವನೆಲ್ಲ ಮನೆಗಳಿಗೂ ಹೋಗಿ ಭಿಕ್ಷೆ ಬೇಡ್ತಾ ಇರ್ತಾನೆ. ಇದು ಅಟ್ಮಾಸ್ಫಿಯರಿಗೆ ಅರ್ಥ ಮಾಡ್ಕೊಳ್ರಿ. ಮೂಡ್ ಹೆಂಗಿರುತ್ತೆ ಗೊತ್ತಾ? ಈ ಪಾತ್ರ ಓದ್ತಾ ನೀವೇನು ಮಾಡ್ತೀರಿ, ಅಯ್ಯೋ ಪಾಪ ಅಂಥೇಳಿ ಅವನಿಗೆ ಅನುಕರಣೆ ತೋರಿಸ್ತಿರಲ್ಲ, ದಿಸ್ ಈಸ್ ಮೂಡ್ ಅಂತ ಹೇಳಿ ಕರಿತೀವಿ. ಮೂಡ್ ಇದು ಅಟ್ಮಾಸ್ಫಿಯರು, ಇದು ಮೂಡು. ಅಂದರೆ ಅಟ್ಮಾಸ್ಫಿಯರಲ್ಲಿ ಒಬ್ಬ ಭಿಕ್ಷುಕ ಹಿಂಗೆ ಬರ್ತಾ ಇರ್ತಾನೆ, ಅವನು ನೋಡಿ ನಿಮಗೆ ಅಯ್ಯೋ ಅನಿಸುತ್ತೆ. ಓದ್ತಾ ಹೋದಂಗೆ ಎಷ್ಟು ಕಷ್ಟಪಡ್ತಾನೆ, ಅಯ್ಯೋ ಎಷ್ಟು ಇದು ಅಂಥೇಳಿ ನಿಮಗೆ ಅಯ್ಯೋ ಅನಿಸುತ್ತೆ. ಆ ಒಂದು ಭಿಕ್ಷುಕನ ಪಾತ್ರನ ನಾವು ಅಟ್ಮಾಸ್ಫಿಯರ್ ಅಂತ ಅಂದ್ಕೊಂಡ್ರೆ, ನೀವು ಆ ಒಬ್ಬ ಭಿಕ್ಷುಕನ ಬಗ್ಗೆ ವ್ಯಕ್ತಪಡಿಸ್ತಿರಲ್ಲ, ಅದನ್ನು ಮೂಡ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಅಟ್ಮಾಸ್ಫಿಯರ್, ಮೂಡು. ಎಸ್. ಕಥೆಯ ಪರಿಸರ, ಭಾಷೆ, ಘಟನೆಗಳು ಮತ್ತು ಚಿತ್ರಣಗಳಿಂದ ಓದುಗರಲ್ಲಿ ಉಂಟಾಗುವ ಭಾವನಾತ್ಮಕ ಅನುಭವವೇ ಮೂಡ್ ಅಥವಾ ಅಟ್ಮಾಸ್ಫಿಯರ್ ಅಂತ ಹೇಳಿ ಕರಿತೀವಿ. ಓಕೆ, ಎಸ್. ನೋಡಿ, ಮೂಡ್ಗಳು ಹೆಂಗಿರುತ್ತೆ ಅಂತೇಳಿ. ಇದು ಮಿಸ್ಟೀರಿಯಸ್ ಮೂಡು. ಹೆಂಗಿರುತ್ತೆ ಅಂದರೆ ಹೆದರಿಕೆ ಮೂಡು. ಡಾರ್ಕ್ ಫಾರೆಸ್ಟು, ಥಂಡರ್, ಹಂಗೆ ಇದಾಗ್ತಾ ಇರುತ್ತೆ. ಸೈಲೆನ್ಸು, ಎಲ್ಲ ಸೈಲೆಂಟಾಗಿರುತ್ತೆ. ಎಲ್ಲಿ ಏನು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೋ ಅನ್ನೋಷ್ಟು. ನಾ ಏನೇನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಾಲ್ಪನಿಕ ಮಾಡ್ಕೋಬೇಕು ನೀವು. ತುಂಬ ಕತ್ಲಿರೋ ಫಾರೆಸ್ಟು, ಒಂಥರ ಅಲ್ಲೆಲ್ಲ ಹಂಗೆ ಥಂಡರ್ ಇರುತ್ತೆ, ತುಂಬ ಸೈಲೆಂಟಾಗಿರುತ್ತೆ. ಇದು ಮಿಸ್ಟೀರಿಯಸ್ ಮೂಡು. ಅಂದರೆ ಓದುಗರಲ್ಲಿ ಆ ಒಂದು ಫೀಲಿಂಗ್ಸ್ ಕ್ರಿಯೇಟ್ ಮಾಡಿಬಿಡ್ಬೇಕು. ನೆಕ್ಸ್ಟು ಬ್ರೈಟ್ ಫ್ಲವರ್ಸು, ಬರ್ಡ್ ಸಿಂಗಿಂಗು, ಸನ್ಶೈನು. ಸೂರ್ಯ ಹಾಗೆ ಹುಡ್ತಾ ಇದ್ದಾನೆ, ಹಕ್ಕಿಗಳೆಲ್ಲ ಚಿಲಿಪಿಲಿ ಹಾರಾಡ್ತದವೆ, ಹಾಗೆ ಈಗ ತಾನೇ ಅರಳಿದ ಹೂವು. ದಿಸ್ ಈಸ್ ವಾಟ್ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಮೂಡ್. ದಿಸ್ ಈಸ್ ವಾಟ್ ಸೆಟ್ಟಿಂಗ್ ಅಂದ್ರೇನು ಅಂದರೆ, ಸೆಟ್ಟಿಂಗ್ ಅಂದರೆ ವೆನ್ನು, ವೇರು ಅಂದರೆ ಈ ಪ್ಲೇಸ್ ಮತ್ತು ಯಾವಾಗ ಅಂಥೇಳಿ, ಸ್ಥಳ ಮತ್ತು ಯಾವಾಗ ಅಂಥೇಳಿ. ಮೂಡ್ ಅಂದರೆ ಹೌ ದ ರೀಡರ್ಸ್ ಫೀಲ್. ಆ ಭಿಕ್ಷುಕನ ನೆನೆಸ್ಕೊಂಡು ನೀವು ಗಳ ಅಳ್ತೀರಿ ಓದ್ಕೊಂತ. ದಟ್ ಈಸ್ ವಾಟ್ ಮೂಡು. ನಿಮಗೆ ಆ ಥರ ಮೂಡ್ ಬರುತ್ತೆ. ಇನ್ನೊಬ್ಬರಿಗೆ ಆ ಭಿಕ್ಷುಕನ ನೆನೆಸ್ಕೊಂಡು ಏನು ಬರೋದೇ ಇಲ್ಲ. ಅರ್ಥ ಆಗ್ತಿದೆಯಾ? ದಟ್ ಈಸ್ ವಾಟ್ ಮೂಡು. ನಿಮಗಿದ ಮೂಡು ನನಗಿರಲ್ಲ, ನನಗಿದ ಮೂಡು ಇನ್ನೊಬ್ರಿಗಿರಲ್ಲ. ಸೊ ಅಪ್ಲಿಕೇಶನ್: ದ ಅಬಾಂಡೆಂಡ್ ಹೌಸ್ ಸ್ಟುಡ್ ಬೆನೆತ್ ಎ ಕ್ಲೌಡ್ಲೆಸ್ ಮೂನ್. ನೋ ಒನ್ ಹ್ಯಾಡ್ ಎಂಟರ್ಡ್ ಇಟ್ ಫಾರ್ ಇಯರ್ಸ್. ಲೈಕ್ಲಿ ಮೂಡ್. ಇದು ಯಾವ ಮೂಡು ಅಂತ ಹೇಳಿದ್ರೆ, ಇದು ಮಿಸ್ಟರಿ ಅಥವಾ ಸಸ್ಪೆನ್ಸ್ ಫಿಯರ್ ಮೂಡ್. ಇದು ನೋಡಿ, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬ ಕೆಳಗೆ ಏನೋ ಕ್ಲೌಡ್ಲೆಸ್ ಮೂನ್, ಏನೋ ಮೂನ್ಗಳು ಅಂದರೆ ಮೂನ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಕ್ಲೌಡ್ಲೆಸ್ ಆಗಿರುತ್ತೆ. ನೋ ಒನ್ ಹ್ಯಾಡ್ ಎಂಟರ್ಡ್ ಇಟ್ ಫಾರ್ ಇಯರ್ಸ್. ಅಲ್ಲಿ ಯಾರು ಕೂಡ ಹೋಗೋಕ್ಕಾಗ್ತಾ ಇರಲ್ಲ. ಇದನ್ನು ನಾವು ಸಸ್ಪೆನ್ಸ್ ಮೂಡ್ ಅಂತ ಹೇಳಿ ಕರಿತೀವಿ. ಎಸ್, ಈ ರೀತಿ ನಾವು ಬರವಣಿಗೆಯಲ್ಲಿ ಬರೀಬೇಕು ಅಂತೇಳಿ. ನೆಕ್ಸ್ಟ್ ಸ್ಟೈಲ್. ಬರವಣಿಗೆಯ ಸ್ಟೈಲ್ ಹೆಂಗಿರಬೇಕು? ಸ್ಟೈಲ್ ಈಸ್ ಏನು? ಡಿಸ್ಟಿಂಕ್ಟಿವ್ ವೇ ಇನ್ ವಿಚ್ ಆ್ಯನ್ ಆಥರ್ ಯೂಸಸ್ ಲ್ಯಾಂಗ್ವೇಜ್ ಟು ಎಕ್ಸ್ಪ್ರೆಸ್ ಐಡಿಯಾಸ್. ನೋಡಿ, ಇಲ್ಲಿ ಏನಾಗುತ್ತೆ ಗೊತ್ತಾ? ಇಲ್ಲಿ ಆ ಲೇಖಕ ಏನು ಮಾಡ್ತಾನೆ ಗೊತ್ತಾ? ತನ್ನ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಬಳಸುವ ವಿಶಿಷ್ಟ ಭಾಷಾ ವಿಧಾನವೇ ಸ್ಟೈಲ್ ಅಂತ ಹೇಳಿ ಕರಿತೀವಿ. ತನ್ನ ಆಲೋಚನೆಗಳು ಹೆಂಗೆ ಬರುತ್ತೆ ಆ ಥರ ಅವನು ಏನು ಮಾಡ್ತಾನೆ, ಸ್ಲ್ಯಾಂಗ್ಸ್ ಅಂತ ಹೇಳಿ ಕರಿಬೋದು. ನೋಡಿ, ಫಾರ್ ಎಕ್ಸಾಂಪಲ್, ಸ್ಟೈಲ್ ಡಿಪೆಂಡ್ಸ್ ಆನ್ ಡಿಕ್ಷನ್, ಪದಗಳ ಆಯ್ಕೆ, ಸೆಂಟೆನ್ಸ್ ಸ್ಟ್ರಕ್ಚರ್, ವಾಕ್ಯ ರಚನೆ, ಟೋನ್, ಧೋರಣೆ, ಇಮ್ಯಾಜಿನರಿ, ಚಿತ್ರಾತ್ಮಕ ಭಾಷೆ, ಫಿಗರೇಟಿವ್ ಲ್ಯಾಂಗ್ವೇಜ್. ಈ ಫಿಗರ್ ಆಫ್ ಸ್ಪೀಚ್ಗಳನ್ನು ಬಳಸ್ತಾರೆ. ಫಿಗರ್ ಆಫ್ ಸ್ಪೀಚ್ ಅಂದರೆ ಇವತ್ತು ನಾನು ಇದು ಮುಗೀತು ಅಂದ ತಕ್ಷಣ ನಾಳೆ ಫಿಗರ್ ಆಫ್ ಸ್ಪೀಚ್ ಮಾಡ್ತೀನಿ. ನೆಕ್ಸ್ಟು ಈ ಫಿಗರ್ ಆಫ್ ಸ್ಪೀಚ್ ಆದ ತಕ್ಷಣ ನಿಮಗೆ ಏನು ಹೈಸ್ಕೂಲ್ ಸಿಲೆಬಸ್ ಇದೆ, HSTR ಸಿಲೆಬಸ್ ಇದೆಯಲ್ಲ, ಆ ಒಂದು 30 ಆಥರ್ಸ್ ಆ್ಯಂಡ್ ದೇರ್ ವರ್ಕ್ಸ್ ಅದನ್ನು ನಾನು ಕೈಗೆತ್ಕೊಳ್ತೀನಿ. ಇದು ಮುಗಿತಿದ್ದಂಗೆ, ಈ ಒಂದು ಕ್ಲಾಸ್ ಮುಗಿತಿದ್ದಂಗೆ ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್ ಮುಗಿತಿದ್ದಂಗೆ 30 ಆಥರ್ಸ್ ಮತ್ತು ಅವರ ವರ್ಕ್ಗಳನ್ನು ಕೈಗೆತ್ಕೊಳ್ತೀನಿ. ಓಕೆ, ಇಮ್ಯಾಜಿನರಿ ಅಂತ ಹೇಳಿದ್ರೆ ಚಿತ್ರಾತ್ಮಕ, ಫಿಗರೇಟಿವ್ ಲ್ಯಾಂಗ್ವೇಜ್ ಅಂದರೆ ಫಿಗರ್ ಆಫ್ ಸ್ಪೀಚು, ರಿದಮ್ ಅಂದರೆ ಲಯವಾಗಿ ಹೇಳ್ತಕ್ಕಂಥದ್ದು, ಫಾರ್ಮಾಲಿಟಿ ಅಂತ ಹೇಳಿದ್ರೆ ಔಪಚಾರಿಕತೆ ಅಂಥೇಳಿ. ಇವುಗಳನ್ನು ನಾವು ಕಾಮನ್ ಸ್ಟೈಲ್ ಅಂತ ಹೇಳಿ ಕರಿತೀವಿ. ಹೌದು, ಹಾಗಾದರೆ ಟೋನ್ ಅಂದರೆ ಏನು? ಟೋನ್ ಅಂದರೆ ಲೇಖಕರ ಧೋರಣೆ. ಈಗ ಒಬ್ಬ ಲೇಖಕ ಅವನು ಏನು ಬರೀತಾನೆ ಅದೇ ಟೋನ್ ಮೀನ್ಸ್ ದ ಆಥರ್ಸ್ ಆ್ಯಟಿಟ್ಯೂಡ್. ಅಂದರೆ ಆ ಒಬ್ಬ ಆಥರ್ ಇದನ್ನಲ್ಲ, ಆಥರ್ನ ಮನೋಭಾವವನ್ನು ನಾವು ಟೋನ್ ಅಂತ ಕರಿತೀವಿ. ಅವನ ಮನಸ್ಸು ಹೆಂಗಿರುತ್ತೆ
ಮನಸ್ಸಿಗೆ ತಕ್ಕಂಗೆ ಬರೀತಾನಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಟೋನ್ ಅಂತ ಕರಿತೀನಿ. ಈಗ ಕೆಲವೊಬ್ಬರು ಗಂಭೀರವಾಗಿ ಬರೀತಾರೆ, ಸೀರಿಯಸ್ ಆಥರ್ಸ್ ಇರ್ತಾರೆ. ಕೆಲವೊಬ್ಬರು ಹಾಸ್ಯಮಯ ಹ್ಯೂಮರಾಗಿ ಬರೀತಾರೆ. ಕೆಲವೊಬ್ಬರು ಸರ್ಕ್ಯಾಸ್ಟಿಕ್ ವೇಯಲ್ಲಿ ಬರೀತಾರೆ, ವ್ಯಂಗ್ಯವಾಗಿ ಬರೀತಾರೆ. ಕೆಲವೊಬ್ಬರು ಕ್ರಿಟಿಕಲ್ ವಿಮರ್ಶಾತ್ಮಕವಾಗಿ ಬರೀತಾರೆ. ಕೆಲವೊಬ್ಬರು ಆಪ್ಟಿಮಿಸ್ಟಿಕ್ ಆಗಿ ಬರೀತಾರೆ. ಕೆಲವೊಬ್ಬರು ಪೆಸಿಮಿಸ್ಟಿಕ್ ಆಗಿ ಬರೀತಾರೆ. ಕೆಲವೊಬ್ಬರು ಐರನಿಕ್ ಆಗಿ ಬರೀತಾರೆ, ವ್ಯಂಗ್ಯಾರ್ಥಕವಾಗಿ ಬರೀತಾರೆ, ಐರನಿಕ್ ಆಗಿ ಬರೀತಾರೆ. ಕೆಲವೊಬ್ಬರು ಸಿಂಪಥೆಟಿಕ್ ಆಗಿ ಬರೀತಾರೆ, ಸಹಾನುಭೂತಿಯುತವಾಗಿ. ದೀಸ್ ಆರ್ ಆಲ್ ದ ಟೋನ್ಸ್. ಇವು ಟೋನ್ಗಳಿವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು. ಕಾಮನ್ ಟೋನ್ಸ್ ಇವು ಟೋನ್ಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಟೋನ್ ಅಂದರೆ ಆಥರ್ಸ್ ಆ್ಯಟಿಟ್ಯೂಡು, ಮೂಡ್ ಅಂದರೆ ರೀಡರ್ಸ್ ಎಮೋಷನ್. ಅರ್ಥ ಆಗ್ತಿದೆಯಾ? ಆಥರ್ಸ್ದು ಆ್ಯಟಿಟ್ಯೂಡು, ಆಥರ್ ಹೆಂಗೆ ಬರೀತಾನೆ ಅದೇ. ಮೂಡ್ ಅಂತ ಹೇಳಿದ್ರೆ ಓದೋ ವ್ಯಕ್ತಿ ಇದು. ಅರ್ಥ ಆಗ್ತಿದೆಯಾ? ಯಾವ ಮೂಡಲ್ಲಿ ಓದ್ತದಾನೆ ಅಂತೇಳಿ. ನೆಕ್ಸ್ಟು ಮೇಜರ್ ಟೆಕ್ನಿಕ್ಸ್ ಆಫ್ ಪ್ರೋಸ್. ಈ ಒಂದು ಗದ್ಯದ ಪ್ರಮುಖ ತಂತ್ರಗಳೇನು ನೋಡಿ. ನಾನು ಬರೀತೀನಿ ಅಂತ ಹೇಳಿದ್ರೆ ನನಗೆ ಬರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಿಫೋರ್ ಗೋಯಿಂಗ್ ಟು ರೈಟ್ ಪ್ರೋಸ್ ವಿ ಶುಡ್ ನೋ ದೀಸ್ ಟೆಕ್ನಿಕ್ಸ್ಗಳು ಗೊತ್ತಿದ್ರೆ ಮಾತ್ರ ನಾವೇನು ಮಾಡಬೇಕು, ಬರೆಯೋಕ್ಕೆ ಸಾಧ್ಯ, ಬರೆಯೋಕ್ಕಾಗುತ್ತೆ. ನೋಡಿ, ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ, ವರ್ಣನೆ, ಪ್ರೊವೈಡ್ಸ್ ಡೀಟೇಲ್ ಅಬೌಟ್ ಪೀಪಲ್, ಪ್ಲೇಸ್, ಆಬ್ಜೆಕ್ಟ್ಸ್ ಆರ್ ಸಿಚುಯೇಷನ್ ಟು ಕ್ರಿಯೇಟ್ ವ್ಯೂಡ್ ಮೆಂಟಲ್ ಇಮೇಜಸ್. ಈ ಒಂದು ಅಂದರೆ ಆ ವರ್ಣನೆ ಮಾಡಬೇಕು ಅಂತ ಹೇಳಿದ್ರೆ ಆ ಪೀಪಲ್ಲು, ಪ್ಲೇಸು, ಅಲ್ಲಿರ್ತಕ್ಕಂಥ ಸಿಚುಯೇಷನ್ಸ್ಗಳನ್ನು ಪ್ರತಿಯೊಂದು ಎಳೆಯಾಗಿ ನಾವು ಬಿಡಿಸಿ ಹೇಳಬೇಕಾದ ಪರಿಸ್ಥಿತಿಯನ್ನು ಒಬ್ಬ ರೈಟರ್ಸ್ಗೆ ಗೊತ್ತಿರಬೇಕು. ನೆರೇಷನ್, ನಿರೂಪಣೆ ಅಂದರೆ ದ ಪ್ರೊಸೆಸ್ ಆಫ್ ಟೆಲ್ಲಿಂಗ್ ಎ ಸ್ಟೋರಿ, ಪ್ರೆಸೆಂಟಿಂಗ್ ಈವೆಂಟ್ಸ್ ಇನ್ ಆರ್ಡರ್. ಸುಮ್ಮನೆ ಹೆಂಗೆ ಬೇಕಾದಂಗೆ ಹುಚ್ಚಾಗ್ಬಿಟ್ಟು ನನಗೆ ಗೊತ್ತಿದೆ, ನಾನು ಬರಿತೀನಿ ಅಂತೇಳಿ ಲಾಸ್ಟಿಗೆ ಬರೆಯೋದನ್ನು ಫಸ್ಟಿಗೆ ಬರೆದು, ಫಸ್ಟಿಗೆ ಬರೆಯೋದನ್ನು ಲಾಸ್ಟಿಗೆ ಬರೆದು ಏನೇನೋ ಅದೇನೋ ಅಂತಾರಲ್ಲ, ಹಂಗೆ ಬರಿಬಾರ್ದು. ಅದನ್ನು ಒಂದು ಸಿಸ್ಟಮೆಟಿಕ್ಕಾಗಿ ಕ್ರಮಾನುಬದ್ಧವಾಗಿ ವಿವರಿಸಬೇಕು. ನೆಕ್ಸ್ಟ್ ಡೈಲಾಗ್ ಹೆಂಗಿರಬೇಕು, ಕನ್ವರ್ಸೇಷನ್ ಬಿಟ್ವೀನ್ ಕ್ಯಾರೆಕ್ಟರ್ಗಳು ಮಾತಾಡಬೇಕು. ಇಬ್ಬರು ಕ್ಯಾರೆಕ್ಟರ್ಗಳು ತುಂಬ ಡೀಪಾಗಿ ಮಾತಾಡ್ತಾ ಇರ್ತವೆ. ಅಲ್ಲಿ ಯಾವುದೋ ಮೂರನೇ ಕ್ಯಾರೆಕ್ಟರ್ ಬಂದು ಸಿಕ್ಸೋದಲ್ಲ ಅಲ್ಲಿ. ಅರ್ಥ ಆಗ್ತಿದೆಯಾ? ಆ ಮೂರನೇ ಕ್ಯಾರೆಕ್ಟರ್ ಬಂದು ಅಲ್ಲಿ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ ಈ ಕ್ಯಾರೆಕ್ಟರ್ಗಳಿಗೆ ಡಿಸ್ಟರ್ಬ್ ಆಗುತ್ತೆ. ಅಲ್ಲಿ ಆ ಒಂದು ಕೇಳುಗರಿಗೆ ಅಥವಾ ಓದುಗರಿಗೆ ಏನಾಗುತ್ತೆ, ಆ ಒಂದು ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಥ್ರೂ ದಿ ಪ್ರೋಸ್ ಅದು ಅರ್ಥ ಆಗಲ್ಲ. ಫಿಕ್ಷನ್ಸು ಡೆವಲಪ್ಸ್ ಕ್ಯಾರೆಕ್ಟರ್ಸು, ಅಡ್ವಾನ್ಸಸ್ ಪ್ಲಾಟು, ರಿವೀಲ್ಸ್ ಕಾನ್ಫ್ಲಿಕ್ಟು, ಮೇಕ್ಸ್ ನೆರೇಟಿವ್ ರಿಯಲಿಸ್ಟಿಕ್. ನೋಡಿ, ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಸಂಭಾಷಣೆ ಬರೀಬೇಕು ಅಂದರೆ ಕಾನ್ಫ್ಲಿಕ್ಟ್ ಇದ್ದಾಗ ಹೆಂಗೆ ಬರೀಬೇಕು, ಮತ್ತು ಆ ಒಂದು ಅಡ್ವಾನ್ಸಸ್ ಪ್ಲಾಟ್ ಇದ್ದಾಗ ಹೆಂಗೆ ಬರೀಬೇಕು, ಆ ಒಂದು ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಬೇಕಾದ್ರೆ ಹೆಂಗೆ ಬರೀಬೇಕು. ನೋಡಿ, ಫಸ್ಟಿಗೆ ವಿಲನ್ನು ತುಂಬ ಅವನನ್ನು ಟಚ್ ಮಾಡೋಕ್ಕಾಗಲ್ಲ, ಹೀರೋ ಕೈಲೂ ಟಚ್ ಮಾಡೋಕ್ಕಾಗಲ್ಲ. ಬರ್ಬರ್ತಾ ಅವನು ತಗ್ಗಿದಾಗ ಅಲ್ಲಿ ಮನೆ ಆಳಿರ್ತಾನಲ್ಲ, ಹೋಗೋ ಅಂತ ಹೇಳಿದ್ರು ಕೂಡ ವಿಲನ್ ಸುಮ್ಮನೆ ಮಾತಾಡ್ಸ್ಕೊಂತಾನೆ. ಅಂದರೆ ಆ ಡೈಲಾಗ್ಗಳ ಬರವಣಿಗೆ ಹೆಂಗಿರಬೇಕು ಅಂದರೆ ಫಸ್ಟಿಗೆ ಪವರ್ಫುಲ್ಲಾಗಿ ಬರೀಬೇಕು. ಯಾರಿಗೆ ಯಾವ ಪವರ್ಫುಲ್ಲಲ್ಲಿ ಬರೀಬೇಕು ಅಂಥೇಳಿ ಗೊತ್ತಿರಬೇಕು ಅಂಥೇಳಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಇಂಟೀರಿಯರ್ ಮೊನೊಲಾಗ್, ಅಂತರ್ಗತ ಸ್ವಾಗತ. ಅಂದರೆ ಈ ಮೊನೊಲಾಗ್ ನಾನು ನಿನ್ನೆ ಡಿಸ್ಕಷನ್ ಮಾಡಿದ್ದೀನಿ ಇದ್ರ ಬಗ್ಗೆ. ಈ ಮೊನೊಲಾಗ್ ಬಗ್ಗೆ ನಮಗೆ ಗೊತ್ತಿರಬೇಕು. ಪ್ರೆಸೆಂಟ್ಸ್ ಎ ಕ್ಯಾರೆಕ್ಟರ್ಸ್ ಇನ್ನರ್ ಥಾಟ್ಸ್ ಡೈರೆಕ್ಟ್ಲಿ. ಆ ಒಬ್ಬ ಅವನು ಮಾತಾಡ್ತಕ್ಕಂಥ ವ್ಯಕ್ತಿಯ ಇನ್ನರ್ ಥಾಟ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕು. ನೆಕ್ಸ್ಟು ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್, ಅಂದರೆ ಚೇತನ ಪ್ರಹಾರ ಅಂಥೇಳಿ. ಕಂಟಿನ್ಯೂಯಸ್ ಫ್ಲೋ ಆಫ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್. ಕೀ ಆಥರ್ಸ್ ನೋಡಿ, ಆ ಕಂಟಿನ್ಯೂಸ್ ಆಗಿ ಆ ಒಂದು ಥಾಟ್ಸು ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕು. ಎಕ್ಸಾಂಪಲ್ ಜೇಮ್ಸ್ ಜೋಯ್ಸು, ವರ್ಜೀನಿಯಾ ವೂಲ್ಫು, ವಿಲಿಯಮ್ ಫಲ್ಕ್ನರ್, ಇವು ಎಕ್ಸಾಂಪಲ್ಸು. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟು ಈ ಫ್ಲ್ಯಾಶ್ ಬ್ಯಾಕ್ ಅಂದರೆ ಹಿಂದಿನ ಘಟನೆಗಳ ನೆನಪು ಅಂತೇಳಿ. ಟೇಕ್ಸ್ ದ ರೀಡರ್ಸ್ ಬ್ಯಾಕ್, ಅಂದರೆ ಬ್ಯಾಕ್ ಆ್ಯನ್ ಅರ್ಲಿಯರ್ ಈವೆಂಟ್. ಇಲ್ಲೇನಾಗುತ್ತೆ ನೋಡಿ, ಆ ಒಂದು ಅರ್ಲಿಯರ್ ಈವೆಂಟಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ನೆಕ್ಸ್ಟು ಫೋರ್ ಶಾಡೋಯಿಂಗ್ ಅಂಥೇಳಿ, ಮುನ್ಸೂಚನೆ ಅಂಥೇಳಿ. ಫೋರ್ ಶಾಡೋಯಿಂಗ್ ಅಂದರೆ ಮುನ್ಸೂಚನೆ ಅಂಥೇಳಿ. ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ ಫೋರ್ ಶಾಡೋಯಿಂಗ್ ಅಂತ ಹೇಳಿದ್ರೆ
ಮುನ್ಸೂಚನೆ, ಹಿಂಟ್ಸ್ ಅಬೌಟ್ ಸಮಥಿಂಗ್ ದಟ್ ಮೇ ಹ್ಯಾಪನ್ ಲೇಟರ್. ಅಂದರೆ ಎ ಬ್ರೋಕನ್ ವೆಡ್ಡಿಂಗ್ ರಿಂಗ್ ಅರ್ಲಿ ಇನ್ ದ ಸ್ಟೋರಿ ಹಿಂಟ್ಸ್ ಅಟ್ ಮ್ಯಾರೇಜ್ ಕಾನ್ಫ್ಲಿಕ್ಟ್ ಲೇಟರ್. ನೋಡಿ ಇಲ್ಲಿ ಏನಾಗುತ್ತೆ, ಮುನ್ಸೂಚನೆ ಇರಬೇಕು. ಏನು ಹಿಂಟ್ಸು ಅಬೌಟ್ ಸಮಥಿಂಗ್, ಆ ಒಂದು ಏನು ಮೇ ಹ್ಯಾಪನ್ ಲೇಟರ್, ಆ ಒಂದು ಮದುವೆ ಮುರಿದು ಬೀಳುತ್ತೆ ಅಂಥೇಳಿ ಗೊತ್ತಿರುತ್ತೆ. ಆದರೂ ಅಂದರೆ ಬರೀಬೇಕಾದ್ರೆ ಗೊತ್ತಿರುತ್ತೆ, ಆದರೂ ಕೂಡ ಆ ಮದುವೆಯನ್ನು ವರ್ಣಿಸ್ಬೇಕಾದ್ರೆ ಅವ್ನು ಹೆಂಗೆ ವರ್ಣಿಸ್ತಾನೆ ಅಂತ ಹೇಳಿದ್ರೆ ತುಂಬ ವೈಭವಯುತವಾಗಿ ವರ್ಣಿಸ್ತಾನಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಫೋರ್ ಶ್ಯಾಡೋಯಿಂಗ್ ಅಂತೇಳಿ ಕರಿತೀವಿ. ಐರನಿ ಅಂತ ಹೇಳಿದ್ರೆ ವ್ಯಂಗ್ಯಾರ್ಥ ಅಂಥೇಳಿ. ಕಾಂಟ್ರಾಸ್ಟ್ ಬಿಟ್ವೀನ್ ಅಪಿಯರೆನ್ಸ್ ಆ್ಯಂಡ್ ರಿಯಾಲಿಟಿ. ಆ ಒಂದು ಕಾಂಟ್ರಾಸ್ಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಒಂದು ರಿಯಾಲಿಟಿ ಮತ್ತು ಅಪಿಯರೆನ್ಸ್ಗೆ ಒಂದು ಇಲ್ಲೇ ಐತನೋ ಅನಿಸುತ್ತೆ. ಮತ್ತು ಎಕ್ಸ್ಪೆಕ್ಟೇಷನ್ ಆ್ಯಂಡ್ ರಿಸಲ್ಟು, ಮತ್ತು ಯಾವುದಕ್ಕೆ ಅಪಿಯರೆನ್ಸ್ ರಿಯಾಲಿಟಿ, ಎಕ್ಸ್ಪೆಕ್ಟೇಷನ್ ಆ್ಯಂಡ್ ರಿಸಲ್ಟು, ವರ್ಡ್ಸ್ ಆ್ಯಂಡ್ ಇಂಟಿಂಡೆಡ್ ಮೀನಿಂಗ್, ವರ್ಬಲ್ ಆ್ಯಂಡ್ ಸಿಚುಯೇಷನಲ್ ಡ್ರಾಮೆಟಿಕ್ ಐರನಿ, ಇವನ್ನೆಲ್ಲ ನಾವು ಈ ಐರನಿಯಲ್ಲಿ ನೋಡ್ತೀವಿ. ನೆಕ್ಸ್ಟು ಈ ಸಿಂಬಾಲಿಸಮ್ ಅಂತ ಹೇಳಿದ್ರೆ ಸಂಕೇತ ಅಂತೇಳಿ. ಆ್ಯನ್ ಆಬ್ಜೆಕ್ಟ್ ಆರ್ ಪರ್ಸನ್ ಆರ್ ಈವೆಂಟ್ ರೆಪ್ರೆಸೆಂಟ್ ಎ ಡೀಪರ್ ಮೀನಿಂಗ್. ಡವ್ ಯಾವುದ್ರ ಸಂಕೇತ ಅಂತ ಗೊತ್ತಿದೆ ನಿಮಗೆ? ಪೀಸ್ ಸಂಕೇತ. ಡಾರ್ಕ್ನೆಸ್ಸು ಅನ್ಸರ್ಟನಿಟಿ, ನಮಗೆ ಅಲ್ಲೇನೋ ಗೊಂದಲ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಡಾರ್ಕ್ನೆಸ್ಸಿಗೆ ಹೋಲಿಸ್ತೀವಿ. ಪಾರಿವಾಳನ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಪೀಸು, ಸಮಾಧಾನದ ಸಂಕೇತ ಅಂತೇಳಿ. ಅಥವಾ ಗ್ರೀನ್ನ ಇದು ಸಮೃದ್ಧಿಯ ಸಂಕೇತ. ಇವೆಲ್ಲ ನಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ಓಕೆ. ನೆಕ್ಸ್ಟು ಇಮ್ಯಾಜಿನರಿ ಅಂತ ಹೇಳಿದ್ರೆ ಚಿತ್ರಾತ್ಮಕ ಅಂತೇಳಿ, ಇಮ್ಯಾಜರಿ ಅಂತೇಳಿ. ಲ್ಯಾಂಗ್ವೇಜ್ ದಟ್ ಅಪೀಲ್ಸ್ ಟು ಸೆನ್ಸಸ್, ವಿಷುವಲ್ ಸೈನ್ ಮೂಲಕ, ಆಡಿಟರಿ ಸೌಂಡ್ ಮೂಲಕ, ಮತ್ತು ಆಲ್ಫ್ಯಾಕ್ಟ್ರಿ ಸ್ಮೆಲ್ ಮೂಲಕ, ಗೆಸ್ಟೇಟರಿ ಅಂತ ಹೇಳಿದ್ರೆ ಟೇಸ್ಟ್ ಮೂಲಕ, ಮತ್ತು ಟ್ಯಾಕ್ಟೈಲ್ ಅಂತ ಹೇಳಿದ್ರೆ ಟಚ್ ಮೂಲಕ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಇದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಆಲಿಗರಿ ಅಂತ ಹೇಳಿದ್ರೆ ರೂಪಕ ಕಥನ, ಆ್ಯಂಡ್ ನೆರೇಟಿವ್ ವೇರ್ ಕ್ಯಾರೆಕ್ಟರ್ಸ್ ಈವೆಂಟ್ಸ್ ರೆಪ್ರೆಸೆಂಟ್ ಡೀಪರ್ ಮಾರಲ್, ಪೊಲಿಟಿಕಲ್ ಆರ್ ಫಿಲಾಸಫಿಕಲ್ ಐಡಿಯಾಸ್. ನೋಡಿ, ರೂಪಕ ಆಲಿಗರಿ ಅಂತ ಹೇಳಿದ್ರೆ ಇದು ಕ್ಯಾರೆಕ್ಟರ್ಸ್ನ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಡೀಪಾಗಿ ಕರ್ಕೊಂಡು ಹೋಗುತ್ತೆ, ಮತ್ತು ಪೊಲಿಟಿಕಲಲ್ಲಿ ಮತ್ತು ಫಿಲಾಸಫಿಕಲಲ್ಲಿ ಒಂದು ಐಡಿಯಾಸ್ಗಳನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಒಂದು ಕ್ಯಾರೆಕ್ಟರ್ಗಳು. ಪರ್ಸಾನಿಫಿಕೇಷನ್ ಅಂತ ಹೇಳಿದ್ರೆ ಒಂದು ಹ್ಯೂಮನ್ ಕ್ಯಾರೆಕ್ಟರ್ನ ನಾನ್ ಹ್ಯೂಮನ್ ಕ್ಯಾರೆಕ್ಟರ್ಗೆ ಡಿಸ್ಕ್ರೈಬ್ ಮಾಡೋದು. ಅರ್ಥ ಆಗ್ತಿದೆಯಾ? ವಿವರಿಸೋದು. ಇದಷ್ಟು ಇದಾಯಿತು. ಈಗ ಕ್ಯಾರೆಕ್ಟರೈಸೇಷನಿಗೆ ಬಂದ್ವಿ ಅಂತ ಹೇಳಿದ್ರೆ ಪಾತ್ರ ಚಿತ್ರಣ. ಇಲ್ಲಿ ಕ್ಯಾರೆಕ್ಟರೈಸೇಷನ್ ಏನಿರುತ್ತೆ? ಕ್ಯಾರೆಕ್ಟರೈಸೇಷನ್ಸ್ ಮೀನ್ಸ್ ದ ಮೆಥಡ್ಸ್ ಯೂಸ್ಡ್ ಟು ರಿವೈಲ್ ಎ ಕ್ಯಾರೆಕ್ಟರ್ಸ್ ಪರ್ಸ್ನಾಲಿಟಿ. ಒಬ್ಬ ಅಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ನಾವು ಚಿತ್ರಿಸಬೇಕು. ಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್, ಆಥರ್ ಡೈರೆಕ್ಟ್ಲಿ ಟೆಲ್ಸ್ ಅಸ್ ರವಿ ವಾಸ್ ಆ್ಯನ್ ಆನೆಸ್ಟ್ ಆ್ಯಂಡ್ ಕರೇಜಿಯಸ್ ಬಾಯ್. ಅಂದರೆ ಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಅಂತ ಹೇಳಿದ್ರೆ ಅವ್ರು ಡೈರೆಕ್ಟಾಗಿ ಹೇಳ್ತಾರೆ. ಇಂಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಅಂತ ಹೇಳಿದ್ರೆ ರಿವೈಲ್ಡ್ ಥ್ರೂ ಸ್ಪೀಚ್, ಥಾಟ್ಸ್, ಅಂದರೆ ಅವರ ಒಂದು ಥಾಟ್ಸ್ ಮೂಲಕ, ಸ್ಪೀಚ್ ಮೂಲಕ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ, ರಿವೀಲ್ ಮಾಡ್ತಾರೆ. ಎಫೆಕ್ಟ್ ಆನ್ ಅದರ್ಸ್, ಆದರೂ ಆ ಒಂದು ಮಾತುಗಳು ಬೇರೆಯವ್ರಿಗೆ ಎಫೆಕ್ಟ್ ಆಗಬೇಕು. ಆ್ಯಕ್ಷನ್ಸು ಮತ್ತು ಲುಕ್ಕು, ಆ ಒಂದು ಸ್ಟೀಲ್ ಟೆಕ್ನಿಕ್ಸ್ಗಳನ್ನು ಬಳಸ್ತಾರೆ. ನೆಕ್ಸ್ಟು ಪ್ರೋಸ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತೇಳಿ ನಿಮಗೆ ಗೊತ್ತಿದೆ. ಟಿಪಿಕಲಿ ಸ್ಟ್ರಕ್ಚರ್ ಎಕ್ಸ್ಪೊಸಿಷನ್, ರೈಸಿಂಗ್ ಆ್ಯಕ್ಷನ್, ಕ್ಲೈಮ್ಯಾಕ್ಸ್, ಫಾಲಿಂಗ್ ಆ್ಯಕ್ಷನ್, ರೆಸೊಲ್ಯೂಷನ್. ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ವಿ. ಒನ್ಸ್ ಅಗೇನ್ ಐ ರಿಪೀಟ್: ಎಕ್ಸ್ಪೊಸಿಷನ್, ಇಂಟ್ರೊಡ್ಯೂಸ್ ಕ್ಯಾರೆಕ್ಟರ್ಸ್, ಸೆಟ್ಟಿಂಗ್, ಸಿಚುಯೇಷನ್. ಇದು ಭಾಳ ಇಂಪಾರ್ಟೆಂಟು, ಇದನ್ನು ಬರೆದಿಟ್ಕೋಬೇಕು. ರೈಸಿಂಗ್ ಆ್ಯಕ್ಷನ್, ಕಾನ್ಫ್ಲಿಕ್ಟು ಡೆವಲಪ್ಸು. ಕ್ಲೈಮ್ಯಾಕ್ಸ್, ಹೈಯೆಸ್ಟ್ ಪಾಯಿಂಟ್ ಆಫ್ ಟೆನ್ಷನ್ ನೋಡೋರಿಗೆ, ಓದೋರಿಗೆ. ಫಾಲಿಂಗ್ ಆ್ಯಕ್ಷನ್ನು, ಕಾನ್ಸಿಕ್ವೆನ್ಸಸ್ ಆಫ್ ಕ್ಲೈಮ್ಯಾಕ್ಸು. ರೆಸೊಲ್ಯೂಷನ್ನಲ್ಲಿ ಕಾನ್ಫ್ಲಿಕ್ಟ್ ಈಸ್ ರಿಸಾಲ್ವ್ಡ್. ನಾವು ಏನು ಕಾನ್ಫ್ಲಿಕ್ಟ್ ಕೊಟ್ಟಿರ್ತಾರೆ ನಮಗೆ ಅದು ರಿಸಾಲ್ವ್ ಆಗುತ್ತೆ, ಮುಗಿದೋಗುತ್ತೆ ಅಂಥೇಳಿ ಗೊತ್ತಿರಬೇಕು. ಹೈ ವ್ಯಾಲ್ಯೂ ಎಕ್ಸಾಮ್ ಡಿಫ್ರೆನ್ಸಸ್. ಸೆಟ್ಟಿಂಗ್ ಅಂದರೆ ಎಲ್ಲಿ ಏನು, ಮೂಡ್ ಅಂದರೆ ರೀಡರ್ಸ್ ಫೀಲಿಂಗು, ಟೋನ್ ಅಂದರೆ ಆಥರ್ಸ್ ಆ್ಯಟಿಟ್ಯೂಡು, ಸ್ಟೈಲ್ ಅಂದರೆ ಆಥರ್ಸ್ ಹೆಂಗೆ ಬರೀತಾರೆ ಅಂಥೇಳಿ. ಕಾನ್ಸೆಪ್ಟ್ ನೋಡಿ, ಇಲ್ಲಿ ಕೀ ಕಾನ್ಸೆಪ್ಟು ಅಂದರೆ POV ನಿಮಗೆ ಗೊತ್ತಿದೆ ಏನು? ಹೂ ಟೆಲ್ಸ್ ದ ಸ್ಟೋರಿ. ಥೀಮ್ ಅಂತ ಹೇಳಿದ್ರೆ ವಾಟ್ ಸೆಂಟ್ರಲ್ ಐಡಿಯಾ,
ಪ್ಲಾಟ್ ವಾಟ್ ಹ್ಯಾಪನ್, ಕ್ಯಾರೆಕ್ಟರೈಸೇಷನ್ನು ಹೌ ಈಸ್ ಕ್ಯಾರೆಕ್ಟರ್ ಪ್ರೆಸೆಂಟೆಡ್, ಇಮ್ಯಾಜರಿ ಅಂತ ಹೇಳಿದ್ರೆ ವಿಚ್ ಸೆನ್ಸ್ ಆರ್ ಇವೋಕ್ಡ್, ಸಿಂಬಲಿಸಮ್ ಅಂತ ಹೇಳಿದ್ರೆ ವಾಟ್ ಡೀಪರ್ ಮೀನಿಂಗ್ ಈಸ್ ರೆಪ್ರೆಸೆಂಟೆಡ್, ಫೋರ್ ಶಾಡೋಯಿಂಗ್ ಅಂತ ಹೇಳಿದ್ರೆ ವಾಟ್ ಫ್ಯೂಚರ್ ಇವೆಂಟ್ ಈಸ್ ಹಿಂಟೆಡ್, ಫ್ಲ್ಯಾಶ್ ಬ್ಯಾಕ್ ಅಂದರೆ ವಾಟ್ ಪಾಸ್ಟ್ ಈವೆಂಟ್ ಈಸ್ ಶೋನ್. ನೋಡಿ ಇವೆಲ್ಲ ಗೊತ್ತಿರಬೇಕು ನಿಮಗೆ, ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಎಸ್, ಲೆಟ್ಸ್ ಬಿಗಿನ್ ನೌ MCQ ಸೆಷನ್. ದ ಫಸ್ಟ್ ಕ್ವಶನ್ ಈಸ್, ದಿಸ್ ಈಸ್ ಅಪ್ಲೈಡ್ ಕ್ವಶನ್ ಬೇಸ್ಡ್ ಆನ್ ಕಂಟೆಂಟ್, ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್, ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್, ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್. ಈ ಒಂದು ಫಿಕ್ಷನ್ ಮತ್ತು ನಾನ್ ಫಿಕ್ಷನ್ನಲ್ಲಿ ಅಪ್ಲಿಕೇಶನ್ ಕ್ವಶನ್ ನೀವು I could hear my mother's voice behind me. I could hear my mother's voice behind me, but I did not turn around. The point of view. The point of view is ಫಸ್ಟ್ ಪರ್ಸನ್. ಯಾಕೆ ಐ ಇದೆ ನಿಮಗೆ ಗೊತ್ತಿರಬೇಕು, ಐ ಇದೆ, ಸೊ ಮೀ ಇದೆ, ಇವುಗಳನ್ನೆಲ್ಲ ನಾವು ಫಸ್ಟ್ ಪರ್ಸನಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಐ ಮತ್ತು ಮೀ ಬಳಕೆಯಾಗಿರುವುದರಿಂದ ಇದು ಪ್ರಥಮ ಪುರುಷ ನಿರೂಪಣೆ ಅಂತ ಹೇಳ್ಬೋದು. ನೆಕ್ಸ್ಟು, ಮೀನಾ ವಂಡರ್ಡ್ ವೆದರ್ ಶಿ ಹ್ಯಾಡ್ ಮೇಡ್ ದ ರೈಟ್ ಡಿಸಿಷನ್. ದಿಸ್ ಮೋಸ್ಟ್ ಲೈಕ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಲಿಮಿಟೆಡ್. ಥರ್ಡ್ ಪರ್ಸನ್ ಲಿಮಿಟೆಡ್ ಯಾಕೆ? ದ ನೆರೇಟರ್ ಯೂಸಸ್ ಶಿ ಬಟ್ ಗಿವ್ಸ್ ಆಕ್ಸಸ್ ಟು ಮೀನಾ ಥಾಟ್ಸ್. ಅವಳ ಬಗ್ಗೆ ಹೇಳಿದ್ದಾರೆ, ಅವಳು ಏನು ಅನ್ಕೊಳ್ತಾಳೆ ಅಂತ ಇವರೇ ಹೇಳಿದ್ದಾರೆ, ಮೀನ ಹೇಳಿಲ್ಲ ಇಲ್ಲಿ. ಅರ್ಥ ಆಗ್ತಿದೆಯಾ? ಮೀನನೇ ಹೇಳಿದ್ರೆ ಬೇರೆ ಆಗ್ತಿತ್ತು, ಮೀನ ಹೇಳಿಲ್ಲ, ರೈಟರ್ ಮೀನ ಏನು ಅನ್ಕೊಂಡಿದ್ದಾಳೆ ಅಂತೇಳಿ ಹೇಳ್ತಾರಲ್ಲ, ದಟ್ ಈಸ್ ಥರ್ಡ್ ಪರ್ಸನ್ ಲಿಮಿಟೆಡ್ ಅಂತ ಹೇಳಿ ಕರಿತೀವಿ. ನೋಡಿ, ರವಿ ಫಿಯರ್ಡ್ ಫೇಲ್ಯೂರ್, ಹಿಸ್ ಫಾದರ್ ಫೆಲ್ಟ್ ಡಿಸಪಾಯಿಂಟೆಡ್ ಆ್ಯಂಡ್ ಹಿಸ್ ಟೀಚರ್ ಸೀಕ್ರೆಟ್ಲಿ ಹೋಪ್ಡ್ ರವಿ ವುಡ್ ಸಕ್ಸಸ್ಡ್. ಅಂದರೆ ರವಿ ಫೇಲ್ ಆಗ್ತಾನೆ ಅನ್ಕೊಂಡಿರ್ತಾನೆ, ಅವರಪ್ಪ ಹೆದರಿರ್ತಾರೆ, ಆದರೆ ಟೀಚರಿಗೆ ಗೊತ್ತಿರುತ್ತೆ ಅವ್ನು ಪಾಸ್ ಆಗ್ತಾನೆ ಅಂತೇಳಿ. ಇದೇನು ಅಂತ ಹೇಳಿದ್ರೆ, ಅಂದರೆ ಎಲ್ಲ ಪಾತ್ರಗಳನ್ನು ಅವು ಒಬ್ಬನೇ ಬರೀತಕ್ಕಂಥದ್ದನ್ನು ಥರ್ಡ್ ಪರ್ಸನ್ ಆಮ್ನಿಸೆಂಟ್ ಅಂತ ಹೇಳಿ ಕರಿತೀವಿ. ಎಸ್, ದ ಓಲ್ಡ್ ಹೌಸ್ ಸ್ಟುಡ್ ಅಲೋನ್ ಅಂಡರ್ ಎ ಗ್ರೇ ಸ್ಕೈ. ಓಕೆ, broken windows rattled in the cold wind. The dominant mood is, ಇದು ಮಿಸ್ಟೀರಿಯಸ್ ಮೂಡ್. ನೋಡಿ, ಓಲ್ಡ್ ಹೌಸು, ಗ್ರೇ ಸ್ಕೈ ಅಂದರೆ ಇನ್ನೇನು ಮಳೆ ಹಂಗೆ ದಬ ದಬ ಸುರಿತತಿ ಅಂಥೇಳಿ, ಬ್ರೋಕನ್ ವಿಂಡೋಸು, ಆಮೇಲೆ ಕೋಲ್ಡ್ ವಿಂಡು, ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಹೆದರಿಕೆ ಹುಟ್ಟಿಸುತ್ತೆ. ಸೊ ಇದು ಚಿಯರ್ಫುಲ್ಲ ಅಲ್ಲ, ಸೆಲೆಬ್ರೇಟರಿನ ಅಲ್ಲ, ರೊಮ್ಯಾಂಟಿಕ್ ಅಲ್ವೇ ಅಲ್ಲ, ಇದು ಮಿಸ್ಟೀರಿಯಸ್. ನಾನು ಸರಿಯಾದ ಆನ್ಸರ್ ಮಾತ್ರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಎ ಪ್ಯಾಸೇಜ್ ಡಿಸ್ಕ್ರೈಬ್ಸ್ ಎ ವಿಲೇಜ್ ಆ್ಯಂಡ್ ಇಸ್ವಿ, ಆ ಒಂದು ವಿಲೇಜು ಸೆಟ್ಟು ಮತ್ತು ಇವುಗಳನ್ನು, ಇದು ಸೆಟ್ಟಿಂಗ್ಸ್ ಅಂತ ಹೇಳಿ ಕರಿತೀವಿ, ಗೊತ್ತಿದೆ ನಿಮಗೆ. ಸೆಟ್ಟಿಂಗ್ಸ್ ಅಂತ ಹೇಳಿದ್ರೆ ಸ್ಥಳ ಕಾಲ ಎರಡನ್ನೂ ನಿರ್ಧರಿಸ್ತೀವಿ ಅಂಥೇಳಿ. ಎ ರೈಟರ್ ಡಿಸ್ಕ್ರೈಬ್ಸ್ ಎ ಸ್ಟಾರ್ಮ್ ಟು ಮೇಕ್ ದ ರೀಡರ್ಸ್ ಫೀಲ್ ಅನಕ್ಷಿಯಸ್. ಅಂದರೆ ಅಲ್ಲೊಂದು ದೊಡ್ಡ ಇದನ್ನು ಕ್ರಿಯೇಟ್ ಮಾಡ್ತಾರೆ, ಯಾಕೆ ಅಂತ ಹೇಳಿದ್ರೆ ಓದುಗರನ್ನ ಏನು ರೀಡರ್ಸ್ ಫೀಲ್ ಅನಕ್ಷಿಯಸ್, ಒಂಥರ ಇದಾಗಕ್ಕೆ ಬೇಜಾರಾಗೋಕ್ಕೋಸ್ಕರ ಅದು ಮೂಡ್ ಅಂತ ಕರಿತೀವಿ, ಅಂದರೆ ಓದುಗರನಿಗೆ ಸಂಬಂಧಿಸಿದ್ದದು ಮೂಡು. ದ ಆಥರ್ ರಿಪೀಟೆಡ್ಲಿ ಯೂಸಸ್ ಶಾರ್ಟ್ ಸೆಂಟೆನ್ಸಸ್, ಸಿಂಪಲ್ ವೊಕಾಬ್ಯುಲರಿ, ಕನ್ವರ್ಜೇಷನಲ್ ಎಕ್ಸ್ಪ್ರೆಷನ್ಸ್. ದಿಸ್ ಪ್ರೈಮರ್ಲಿ ಡಿಸ್ಕ್ರೈಬ್ಸ್ ದ ಆಥರ್ಸ್ ಸ್ಟೈಲ್. ಅವನ ಸ್ಟೈಲ್ ಅದು. ಕೆಲವೊಬ್ರು ಸಿಂಪಲಾಗಿ ಹೇಳ್ತಾರೆ, ಕೆಲವೊಬ್ರು ಡಿಫಿಕಲ್ಟಾಗಿ ಹೇಳ್ತಾರೆ, ಕೆಲವೊಬ್ರು ಕಾಂಪ್ಲಿಕೇಟೆಡಾಗಿ ಹೇಳ್ತಾರೆ, ಹಾಗೆ. ದ ಆಥರ್ ರೈಟ್ಸ್ ಅಬೌಟ್ ಎ ಕರಪ್ಟ್ ಪೊಲಿಟಿಷಿಯನ್ ಬಟ್ ಯೂಸ್ ಮಾಕಿಂಗ್ ಹ್ಯೂಮರ್. ಅಂದರೆ ಕೆಲವೊಂದು ಹಾಸ್ಯನ ಉಪಯೋಗಿಸ್ಕೊಂಡು ಒಬ್ಬ ಕರಪ್ಟ್ ಪೊಲಿಟಿಷಿಯನ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡ್ತಾನೆ. ಈ ಟೋನನ್ನು ನಾವು ಏನಂತ ಕರಿತೀವಿ, ಇದನ್ನು ಸೆಟಾರಿಕಲ್ ಅಂತ ಹೇಳಿ ಕರಿತೀವಿ, ಹಾಸ್ಯ ಪ್ಲಸ್ ವ್ಯಂಗ್ಯ ಅಂತೇಳಿ. ಅಂದರೆ ಅವನು ಎಷ್ಟು ಕರಪ್ಟೆಡ್ ಅಂತ ಹೇಳ್ತಾನೆ. ಇಲ್ಲಿ ಈ ಮಾಸ್ಟರ್ ಹಿರಣ್ಯರದು ಈ ಥರ ಬಳಸ್ತಾರೆ ಯಾವಾಗಲೂ ಕೂಡ. ಇದನ್ನು ನಾವು ಸೆಟಾರಿಕಲ್ ಅಂತೇಳಿ ಕರಿತೀವಿ. ಅಂದರೆ ಅಲ್ಲಿ ಒಂದು ಮೆಸೇಜ್ ಇರುತ್ತೆ, ಪ್ಲಸ್ ಅದು ಹ್ಯೂಮರ್ ಆಗಿ ಹೇಳ್ತೀವಿ ಅಂತೇಳಿ. ದ ಲೀವ್ಸ್ ಡ್ಯಾನ್ಸ್ಡ್ ಹ್ಯಾಪಿಲಿ. ಆ ಎಲೆಗಳೆಲ್ಲ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇರ್ತವೆ ಬೆಳಗಿನ ಜಾವ. ಆ ಒಂದು ಗಾಳಿ ಹಂಗಿರುತ್ತೆ.
ವಿಚ್ ಪ್ರೋಸ್ ಟೆಕ್ನಿಕ್ ಈಸ್ ಯೂಸ್ಡ್ ಅಂತ ಹೇಳಿದ್ರೆ ಪರ್ಸಾನಿಫಿಕೇಶನ್. ಯಾಕೆ ಈ ನೋಡಿ ಇಲ್ಲಿ ದ ಲೀವ್ಸ್ ಡ್ಯಾನ್ಸ್ಡ್ ಹ್ಯಾಪಿಲಿ, ಈ ಹ್ಯಾಪಿ ಅನ್ನೋದು ಮನುಷ್ಯರಿಗೆ ಸಂಬಂಧಿಸಿದ್ದು, ಈ ಲೀವ್ಸ್ ನಾನ್ ಲಿವಿಂಗ್ ಥಿಂಗ್ಸ್ಗೆ ಸಂಬಂಧಿಸಿದ್ದು. ಲಿವಿಂಗ್ ಥಿಂಗ್ಸ್ ಕಂಪೇರ್ಡ್ ಹಿಯರ್ ನಾನ್ ಲಿವಿಂಗ್ ಥಿಂಗ್ಸ್, ಸೊ ದಿಸ್ ಈಸ್ ಪರ್ಸಾನಿಫಿಕೇಶನ್. ನೆಕ್ಸ್ಟು ಅಟ್ ದ ಬಿಗಿನಿಂಗ್ ಆಫ್ ಎ ಸ್ಟೋರಿ, ಆ ಸ್ಟೋರಿ ಮೊದಲಿಗೆ ಈ ಕ್ಯಾರೆಕ್ಟರ್ ಫೈಂಡ್ಸ್ ದ ಥ್ರೆಟನಿಂಗ್ ಲೆಟರ್. ಒಂದು ಲೆಟರ್ ಬಂದಿರುತ್ತೆ, ಹೆದರಿಕೆ ಹುಟ್ಟಿಸೋ ಲೆಟ್ರು, ಪೇಜಸ್ ಲೆಟರ್ ಅದು, ಅಂದರೆ ಭಾಳ ತುಂಬ ಪೇಜಸ್ ಇರುತ್ತೆ. ದ ಕ್ಯಾರೆಕ್ಟರ್ ಫೇಸಸ್ ಡೇಂಜರ್, ಆ ಕ್ಯಾರೆಕ್ಟರ್ ನನಗೇನೋ ಇದೆ ಅಂತ ಹೇಳಿ ಭಾವಿಸ್ತಾರೆ. ದ ಥ್ರೆಟನಿಂಗ್ ಲೆಟರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫೋರ್ ಶಾಡೋಯಿಂಗ್. ಅರ್ಥ ಆಗ್ತಿದೆಯಾ? ಫೋರ್ ಶಾಡೋಯಿಂಗ್ ಅಂತ ಹೇಳಿ ಕರಿತೀವಿ. ಎ ಸ್ಟೋರಿ ಸಡನ್ಲಿ ರಿಟರ್ನ್ಸ್ ಟು ದಿ ಹೀರೋಸ್ ಚೈಲ್ಡ್ಹುಡ್ ಟು ಎಕ್ಸ್ಪ್ಲೈನ್ ಹಿಸ್ ಪ್ರೆಸೆಂಟ್ ಫಿಯರ್. ನೋಡಿ, ಆ ಸ್ಟೋರಿ ಹೇಳ್ತಾ ಇರ್ಬೇಕಾದ್ರೆ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಡ್ತಾನೆ ಅಲ್ವಾ, ಅವ್ನು ಚೈಲ್ಡ್ಹುಡ್ಡಿಗೆ ಹೋಗೋದು ಫ್ಲ್ಯಾಶ್ ಬ್ಯಾಕ್, ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಅದಾದಮೇಲೆ ಎ ರೋಸ್ ಇನ್ ಎ ಸ್ಟೋರಿ ರಿಪೀಟೆಡ್ಲಿ ಪ್ರೆಸೆಂಟ್ಸ್ ಲವ್ ಆ್ಯಂಡ್ ಅಫೆಕ್ಷನ್. ನಿಮಗೆ ಗೊತ್ತಿದೆ, ರೋಸ್ ಅಂದರೆ ಲವ್ ಅಫೆಕ್ಷನ್ ಅಂತೇಳಿ, ಡವ್ ಅಂದರೆ ಪೀಸು, ನಿಮಗೆ ಗೊತ್ತಿದೆ. ಇದನ್ನು ಸಿಂಬಾಲಿಸಮ್ ಅಂತ ಕರಿತೀವಿ. ಅಂದರೆ ನಾವು ಈ ಒಂದೊಂದಕ್ಕೊಂದೊಂದು ಇದು ಕೊಟ್ಟಿರ್ತೀವಿ ನಾವು, ಪೀಸ್ ಇದು, ಅರ್ಥ ಆಗ್ತಿದೆಯಾ? ಈ ಟೆಂಪಲ್ ಇತ್ತು ಅಂದರೆ ಡಿವೋಷನಲ್ಲು, ಇವೆಲ್ಲ ಏನಪ್ಪ ಅಂದರೆ ಸಿಂಬಾಲಿಸಮ್ಗೆ ಸಂಬಂಧಿಸಿದ್ದು. ದ ಸ್ಮೆಲ್ ಆಫ್ ಫ್ರೆಶ್ಲಿ ಬೇಕ್ಡ್ ಬ್ರೆಡ್, ಈಗ ತಾನೇ ಬೇಯಿಸಿರೋ ಬ್ರೆಡ್ಡಿಂದ ಒಂದು ಸ್ಮೆಲ್ ಬರ್ತಾ ಇರುತ್ತೆ ಒಂದು ಕಿಚನಿಂದ. ವಿಚ್ ಟೈಪ್ ಆಫ್ ಇಮ್ಯಾಜರಿ ಈಸ್ ಡಾಮಿನೆಂಟ್ ಅಂತ ಹೇಳಿದ್ರೆ, ಇದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಏನು ದ ಸ್ಮೆಲ್ ಆಫ್ ಫ್ರೆಶ್ಲಿ ಬೇಕ್ಡ್. ಸ್ಮೆಲ್ ಅಂತ ಹೇಳಿದ್ರೆ ಇದನ್ನು ನಾವು ಆಲ್ ಫ್ಯಾಕ್ಟ್ರಿ ಅಂತ ಹೇಳಿ ಕರಿಬೇಕು. ಆಲ್ ಫ್ಯಾಕ್ಟ್ರಿ ಸ್ಮೆಲ್ ಅಂತ ಹೇಳಿದ್ರೆ ಆಲ್ ಫ್ಯಾಕ್ಟ್ರಿ ಅನ್ಕೊಂಡ್ಬಿಡ್ಬೇಕು ನಾವು. ಆ್ಯಂಡ್ ನೆರೇಟರ್ ರಿಪೋರ್ಟ್ಸ್ ಓನ್ಲಿ ವಾಟ್ ಎ ಕ್ಯಾಮರಾ ಕುಡ್ ಅಬ್ಸರ್ವ್, ಆ್ಯಕ್ಷನ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಸ್ಪೋಕನ್ ವರ್ಡ್ಸ್, ಬಟ್ ನೆವರ್ ರಿವೆಲ್ಸ್ ಥಾಟ್ಸ್. ಬರೀ ಸುಮ್ಮನೆ ಒಂದು ಇದನ್ನು ಕೊಡ್ತಾ ಇರ್ತಾನೆ, ಅದನ್ನು ನಾವು ಅಂದರೆ ಅಲ್ಲಿ ಏನು ಮಾತಾಡಲ್ಲ, ಸುಮ್ಮನೆ ಒಂದು ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾನೆ, ಅದನ್ನು ಆಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿ ಕರಿತೀವಿ ಅದನ್ನು. ಓಕೆ, ನೆಕ್ಸ್ಟು ಎ ಪ್ರೋಸ್ ಪ್ಯಾಸೇಜ್ ಕಂಟಿನ್ಯೂಸ್ಲಿ ಪ್ರೆಸೆಂಟ್ಸ್ ಫ್ರೆಗ್ಮೆಂಟೆಡ್ ಥಾಟ್ಸ್, ಮೆಮೊರೀಸ್ ಆ್ಯಂಡ್ ಸೆನ್ಸೇಷನ್ಸ್ ಆಸ್ ದೇ ಅಕರ್ ಇನ್ ಎ ಕ್ಯಾರೆಕ್ಟರ್ಸ್ ಮೈಂಡ್. ದಿಸ್ ಟೆಕ್ನಿಕ್ ಈಸ್ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್. ಅಂದರೆ ಇಲ್ಲೇ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ಸ್, ಅದು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳಿ ಕರಿತೀವಿ. ಇನ್ನು 16ನೇ ಕ್ವಶನ್ ನೋಡಿ, ಎ ಕನ್ವರ್ಜೇಷನ್ ಬಿಟ್ವೀನ್ ಟೂ ಕ್ಯಾರೆಕ್ಟರ್ಸ್, ಇಬ್ಬರು ವ್ಯಕ್ತಿಗಳ ಮಧ್ಯೆ ಒಂದು ಇದು ನಡೆಯುತ್ತೆ. ರಿವೆಲ್ಸ್ ದೇರ್ ಡಿಸ್ಅಗ್ರಿಮೆಂಟ್, ಇಬ್ಬರು ಕೂಡ ಇದು ನನಗೆ ಒಪ್ಪಿಗೆ ಇಲ್ಲ, ಇದು ನನಗೆ ಒಪ್ಪಿಗೆ ಇಲ್ಲ ಅಂತ ಇರ್ತಾರೆ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ, ಇದನ್ನು ಕಾನ್ಫ್ಲಿಕ್ಟ್ ಕ್ಯಾರೆಕ್ಟರ್ ಅಂತ ಹೇಳಿ ಕರಿತೀವಿ. ಡೆವಲಪ್ ಅಂದರೆ ಇಬ್ಬರು ಒಪ್ಪಿಗೆ ಇಲ್ಲ ಅಂತ ಇರ್ತಾರೆ, ಅದನ್ನು ಕಾನ್ಫ್ಲಿಕ್ಟ್ ಅಂತೇಳಿ. ಅರ್ಥ ಆಗ್ತಿದೆಯಾ? 17ನೇದು ಆ್ಯನ್ ಆಥರ್ ಡೈರೆಕ್ಟ್ಲಿ ಸೇಸ್, ಆಥರ್ ಡೈರೆಕ್ಟಾಗಿ ಹೇಳ್ತಾನೆ, ರಮೇಶ್ ವಾಸ್ ಜನರಸ್ ಆ್ಯಂಡ್ ಪೇಷನ್ಸ್ ಅಂತೇಳಿ. ಇದನ್ನು ನಾವು ಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಅಂತೇಳಿ ಕರಿತೀವಿ, ಡೈರೆಕ್ಟಾಗಿ ಹೇಳೋದು. ಎ ಕ್ಯಾರೆಕ್ಟರ್ ನೆವರ್ ಸೇಸ್ ದಟ್ ಶಿ ಈಸ್ ಕರೇಜಿಯಸ್, ಬಟ್ ಶಿ ರಿಪೀಟೆಡ್ಲಿ ಹೆಲ್ಪ್ಸ್ ಅ ಸ್ಟ್ರೇಂಜರ್ ಡಿಸ್ಪೈಟ್ ಡೇಂಜರ್. ದಿಸ್ ಈಸ್ ಇಂಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಅಂತ ಹೇಳಿ ಕರಿತೀವಿ. ಅಂದರೆ ಇವನು ಈ ಥರ ಅಂತ ಹೇಳಲ್ಲ, ಬಟ್ ರಿಪೀಟೆಡ್ಲಿ ಬೇರೆ ಬೇರೆ ರೀತಿಯಾಗಿ ಹೇಳ್ತಾ ಇರ್ತಾರೆ. ಸೊ ಅದನ್ನು ಇಂಡೈರೆಕ್ಟು ಕ್ಯಾರೆಕ್ಟರೈಸೇಷನ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದ ಆಥರ್ ನೋಸ್ ದ ಥಾಟ್ಸ್ ಆಫ್ ಎವ್ರಿ ಮೇಜರ್ ಕ್ಯಾರೆಕ್ಟರ್ ಇನ್ ಎ ಸ್ಟೋರಿ. ಒಂದು ಸ್ಟೋರಿ ಹೇಳಬೇಕಾದ್ರೆ ವಿಚ್ ನೆರೇಟಿವ್ ಪರ್ಸ್ಪೆಕ್ಟಿವ್ ಈಸ್ ಬೀಯಿಂಗ್ ಯೂಸ್ಡ್ ಅಂತ ಹೇಳಿದ್ರೆ ಥರ್ಡ್ ಪರ್ಸನ್ ಓಮ್ನಿಸೆಂಟ್. ಅಂದರೆ ಎಲ್ಲ ವ್ಯಕ್ತಿಗಳ ಬಗ್ಗೆ, ಪ್ರತಿಯೊಂದು ಮೇಜರ್ ಕ್ಯಾರೆಕ್ಟರ್ ಬಗ್ಗೆ ಒಬ್ಬನೇ ಮಾತಾಡ್ತಾನೆ ಅಂದರೆ ಥರ್ಡ್ ಪರ್ಸನ್ ಓಮ್ನಿಸೆಂಟ್ ಅಂತೇಳಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ 20th question, the most important application consider the wedding hall was decorated with bright flowers, but the bride sat silently near the window. Outside, heavy rain struck the glass. Which combination best explain the passage ಅಂತೇಳಿ. ಇದು ಎರಡು ಕೊಟ್ಟಿದ್ದಾನೆ ಒಂದರಲ್ಲೇ. ಒಂದು ಸೆಟ್ಟಿಂಗ್ಸ್ ಏನು, ವೆಡ್ಡಿಂಗ್ ಹಾಲು ಅಲ್ಲಿ ಏನಿರುತ್ತೆ ಅಂಥೇಳಿ. ನೆಕ್ಸ್ಟು ಕಾಂಟ್ರಾಸ್ಟಿಂಗ್ ಮೂಡ್ ಹೆಂಗಿದೆ ಅಂತ ಹೇಳಿದ್ರೆ ಇಲ್ಲಿ ಕಾಂಟ್ರಾಸ್ಟಿಂಗ್ ಒಂಥರ ಏನೋ ನೋಡಿ ಇಲ್ಲಿದೆ ಎಕ್ಸ್ಪ್ಲನೇಷನ್. ವೆಡ್ಡಿಂಗ್ ಹಾಲ್ ಎಸ್ಟಾಬ್ಲಿಷಸ್ ಸೆಟ್ಟಿಂಗು, ವೆಡ್ಡಿಂಗ್ ಹಾಲ್ ಅಂದ ತಕ್ಷಣ ಸ್ಥಳ ಅದು. ಆಮೇಲೆ ಇವೆಲ್ಲ ಸೈಲೆಂಟಾಗಿ ಬ್ರೈಡು ಮತ್ತು ಹೆವಿ ರೈನು ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ
ಮೌನವಾಗಿದ್ದಾಳೆ ಅಂತ, ಇವು ಮೂಡನ್ನು ಸೃಷ್ಟಿ ಮಾಡ್ತವೆ. ಮೂಡು ಅಂದರೆ ಈ ಥರ ಇದೆ ಅಂಥೇಳಿ. ಸೊ ಕಾಂಟ್ರಾಸ್ಟಿಂಗ್ ಮೂಡ್ ಇದು. ಓಕೆ, ನಿಮಗೆ ಹೆಲ್ಪ್ ಆಗಲಿ ಅಂಥೇಳಿ ಸ್ವಲ್ಪ ಇದನ್ನು ಕೊಟ್ಟಿದ್ದೀನಿ. ಇದು ಫೈನಲ್ ಎಕ್ಸಾಮ್ ರಿವಿಷನ್. ಇದು ಒಂದು ಲೈನಿಗೆಸ್ಕರ. ಫಿಕ್ಷನ್ ಅಂದರೆ ಕಲ್ಪಿತ ಕಥನ, ನಾನ್ ಫಿಕ್ಷನ್ ಅಂದರೆ ವಾಸ್ತವ ಆಧಾರಿತ ಬರಹ, ಪಿ ಒ ಇ ಅಂತ ಹೇಳಿದ್ರೆ ಪಾಯಿಂಟ್ ಆಫ್ ವ್ಯೂವನ್ನು ಕತೆ ಯಾರು ಹೇಳ್ತಾರೆ ಅಂಥೇಳಿ, ಫಸ್ಟ್ ಪರ್ಸನ್ ಅಂದರೆ ಐ ವಿ, ಸೆಕೆಂಡ್ ಪರ್ಸನ್ ಅಂದರೆ ಯು ಯುವರ್, ಥರ್ಡ್ ಪರ್ಸನ್ ಲಿಮಿಟೆಡ್ ಅಂತ ಹೇಳಿದ್ರೆ ಒನ್ ಕ್ಯಾರೆಕ್ಟ್ರು ಇನ್ನರ್ ವರ್ಲ್ಡ್. ನೆಕ್ಸ್ಟು ಅದಾದಮೇಲೆ ಥರ್ಡ್ ಒಮಿನಿಸೆಂಟ್ ಅಂದರೆ ಆಲ್ ನೋಯಿಂಗ್ ಕ್ಯಾರೆಕ್ಟರು. ಸೆಟ್ಟಿಂಗ್ ಅಂದರೆ ಟೈಮು, ಪ್ಲೇಸು, ಸೋಷಿಯಲ್ ಇವೆಂಟು. ಮೂಡ್ ಅಂತ ಹೇಳಿದ್ರೆ ರೀಡರ್ಸ್ ಫೀಲಿಂಗು. ಟೋನ್ ಅಂದರೆ ಆಥರ್ಸ್ ಆ್ಯಟಿಟ್ಯೂಡು. ಸ್ಟೈಲ್ ಅಂದರೆ ಆಥರ್ಸ್ ಮ್ಯಾನರ್ ಆಫ್ ರೈಟಿಂಗು. ಡೈಲಾಗ್ ಅಂದರೆ ಕನ್ವರ್ಜೇಷನ್ನು. ಫ್ಲ್ಯಾಶ್ ಬ್ಯಾಕ್ ಅಂದರೆ ರಿಟರ್ನ್ ಟು ಪಾಸ್ಟು. ಫೋರ್ ಶೇಡಿಂಗ್ ಅಂದರೆ ಹಿಂಟ್ ಟು ಫ್ಯೂಚರು, ಮುಂದಿಂದ ಏನಾಗುತ್ತೆ ಅಂತೇಳಿ ಫ್ಯೂಚರ್ ಹಿಂಟ್ ಕೊಡೋದು. ಇಮೇಜರಿ ಅಂತ ಹೇಳಿದ್ರೆ ಸೆನ್ಸರಿ ಡಿಸ್ಕ್ರಿಪ್ಷನ್ನು. ಸಿಂಬಲಿಸಮ್ ಅಂದರೆ ಡೀಪರ್ ರೆಪ್ರೆಸೆಂಟೇಟಿವ್ ಮೀನಿಂಗು. ಅಲಿಗರಿ ಅಂತ ಹೇಳಿದ್ರೆ ಎಕ್ಸ್ಟೆಂಡೆಡ್ ಸಿಂಬಲಿಕ್ ನೆರೇಟಿವ್. ಪರ್ಸನಿಫಿಕೇಶನ್ ಅಂದರೆ ಹ್ಯೂಮನ್ ನಾನ್ ಹ್ಯೂಮನ್ ಕ್ಯಾರೆಕ್ಟರು. ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳಿದ್ರೆ ಫ್ಲೋ ಆಫ್ ಥಾಟ್ಸ್. ಎಸ್ ಸ್ನೇಹಿತರೆ, ಮತ್ತು ಇನ್ನೊಂದೆರಡು ಇದೆ ನೋಡಿರಿ. ಕ್ಯಾರೆಕ್ಟರೈಸೇಷನ್ ಅಂತ ಹೇಳಿದ್ರೆ ಪ್ರೆಸೆಂಟೇಷನ್ ಆಫ್ ಕ್ಯಾರೆಕ್ಟರ್. ಫಸ್ಟ್ ಕ್ಯಾರೆಕ್ಟರೈಸೇಷನ್, ಸೆಕೆಂಡ್ ಕ್ಯಾರೆಕ್ಟರೈಸೇಷನ್ ಅಂತ ಬರುತ್ತೆ. ಥೀಮು, ಸೆಂಟ್ರಲ್ ಮೆಸೇಜು, ಐಡಿಯಾ, ಪ್ಲಾಟು, ಸೀಕ್ವೆನ್ಸ್ ಆಫ್ ಇವೆಂಟ್ಸು. ದಿಸ್ ಈಸ್ ವಾಟ್ ಟುಡೇ ಕ್ಲಾಸ್. ಯಾರೆಲ್ಲ ಇದೇ ಫಸ್ಟ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಫ್ರಮ್ ಟುಮಾರೋ ಆನ್ವರ್ಡ್ಸ್, ನಾಳೆ ಒಂದಿನ ನಾನು ನಿಮಗೆ ಫಿಗರ್ ಆಫ್ ಸ್ಪೀಚ್ ಮಾಡಿಕೊಡ್ತಾ ಇದ್ದೀನಿ. ಆಫ್ಟರ್ವರ್ಡ್ಸ್ ಒಂದು 30 ಆಥರ್ಸು ಪ್ಲಸ್ ಅಲಾಂಗ್ ವಿತ್ ದೇರ್ ವರ್ಕ್ಸ್ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಕಂಟೆಂಟು. ಆಲ್ರೆಡಿ ನಾನು ಅದನ್ನು ನೋಟ್ಸ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಮುಂದೆ ಹೇಳೋದಷ್ಟೇ ಉಳಿದಿರೋದು. ಆದಷ್ಟು ಬೇಗ ನಿಮಗೆ ಮುಗಿಸ್ಕೊಡ್ತೀನಿ. ಸ್ನೇಹಿತರೆ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿ. ಸುಮ್ಮನೆ ನೋಡಿದರೆ ನಮಗೂ ಒಂದು ಇದಿರುತ್ತೆ. ಸಬ್ಸ್ಕ್ರೈಬ್ ಆಗಿ ನೋಡಿರಿ. ಮತ್ತು ವಿಡಿಯೋನ ಯಾವಾಗಲೂ ಕೂಡ ಫಸ್ಟಿಂದ ಲಾಸ್ಟ್ವರೆಗೂ ನೋಡೋಕ್ಕೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೂಡ ಎಕ್ಸಾಮ್ ಬರೀತಾ ಇದ್ದರೆ ಅವ್ರಿಗೂ ಕೂಡ ಕಳಿಸಿ, ಅವರು ಕೂಡ ನೋಡಿ ಎಕ್ಸಾಮ್ ಬರೀಲಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್.